ಆಕಾಶವಾಣಿ ಹಾಸನ 102.2 ಮೆಗಾಹರ್ಟ್ಸ್. ಹಲೋ ಆಕಾಶವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮ. ಕೇಳುಗರಿಗೆಲ್ಲ ಹಲೋ ಆಕಾಶವಾಣಿ ಜಿಲ್ಲಾಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ವಿಷಯ ಹಾಸನ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ. ಭಾಗವಹಿಸುತ್ತಾರೆ ಹಾಸನದ ಜಿಲ್ಲಾಧಿಕಾರಿಗಳಾದ ಕೆಎಸ್ ಲತಾ ಕುಮಾರಿ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮಕ್ಕೆ ಕರೆ ಮಾಡಲು ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 246-289 ಮತ್ತೊಂದು 245-258. ಎಸ್ಟಿಡಿ ಕ್ರಮಾಂಕ 08172. ಹೆಲೋ ಆಕಾಶವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಹಲೋ ಆಕಾಶವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತಿನ ಈ ಸಂಚಿಕೆಯಲ್ಲಿ ಹಾಸನದ ಮಾನ್ಯ ಜಿಲ್ಲಾಧಿಕಾರಿಗಳಾದ ಕೆಎಸ್ ಲತಾ ಕುಮಾರಿ ಅವರು ನಮ್ಮ ಆಕಾಶವಾಣಿಯ ಸ್ಟುಡಿಯೋದಲ್ಲಿ ಈಗಾಗಲೇ ಇದ್ದಾರೆ. ಇವರು ಇವತ್ತು ತಮ್ಮೊಂದಿಗೆ ಹಾಸನ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾರೆ. ಇದಲ್ಲದೆ ತಮ್ಮಲ್ಲಿಗೆ ಇರತಕ್ಕಂತಹ ಅನೇಕ ನಾಗರಿಕ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ಆ ಸಮಸ್ಯೆಗಳನ್ನು ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಾವು ತರಬಹುದು. ಈ ಒಂದು ಸಂದರ್ಭದಲ್ಲಿ ತಾವು ಆಕಾಶವಾಣಿಯನ್ನು ಆಲಿಸಿಕೊಂಡು ಅನುಕೂಲವನ್ನು ಮಾಡಿಕೊಳ್ಳಬಹುದು. ಕಳೆದ 1 ವರ್ಷದ ಅವಧಿಯಲ್ಲಿ ನಾವು ಆಕಾಶವಾಣಿಯ ಮೂಲಕ ಜಿಲ್ಲಾಧಿಕಾರಿಗಳೊಂದಿಗೆ 18 ಕಾರ್ಯಕ್ರಮಗಳನ್ನು ಪ್ರಸಾರವನ್ನು ಮಾಡಿದ್ದೇವೆ. ಇವತ್ತಿನ ಕಾರ್ಯಕ್ರಮ 18ನೆಯ ಕಾರ್ಯಕ್ರಮ. ಸುಮಾರು 12 ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡಿದ್ದೇವೆ. ಇವತ್ತಿನದ್ದು 12ನೆಯ ಕಾರ್ಯಕ್ರಮ. ಈ ಒಂದು ನಿಟ್ಟಿನಲ್ಲಿ ತಾವು ಮಾನ್ಯ ಜಿಲ್ಲಾಧಿಕಾರಿಗಳೊಂದಿಗೆ ಮಾತನಾಡಬಹುದು ಅಂತ ಹೇಳ್ತಾ, ಮೇಡಮ್ ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮಧುಸೂದನ್ ಅವರೇ. ಕಳೆದ 1 ವರ್ಷದಲ್ಲಿ 18 ಸಾರಿ ತಾವು ಆಕಾಶವಾಣಿಗೆ ಬಂದಿದ್ದೀರಾ ಮೇಡಮ್. ಇವತ್ತು ನೇರ ಫೋನ್ ಇನ್ ಕಾರ್ಯಕ್ರಮ 12ನೆಯ ಕಾರ್ಯಕ್ರಮ. ಏನನ್ಸುತ್ತೆ ಮೇಡಮ್ ಆಕಾಶವಾಣಿಯ ಜೊತೆಗಿನ ತಮ್ಮ ಒಡನಾಟ ಮತ್ತು ಬಾಂಧವ್ಯ? ಓಕೆ, ಮೊದಲನೇದಾಗಿ ನಮ್ಮ ಹಾಸನ ಜಿಲ್ಲೆಯ ಮತ್ತು ಎಲ್ಲ ಕೇಳುಗರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಕೆಎಸ್ ಲತಾ ಕುಮಾರಿ, ಜಿಲ್ಲಾಧಿಕಾರಿಗಳು ಹಾಸನ. ಬಹುಶಃ ಒಬ್ಬ ಜಿಲ್ಲಾಧಿಕಾರಿಗಳು ಆಕಾಶವಾಣಿಯನ್ನು ಈ ಮಟ್ಟದಲ್ಲಿ ಬಳಸಿಕೊಂಡಿದ್ದು ನಾನೇ ಅನಿಸುತ್ತೆ. ಯಾಕಂದರೆ ಸುಮಾರು 18 ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇನೆ. ಅದರಲ್ಲೂ 12 ಕಾರ್ಯಕ್ರಮಗಳು ನೇರ ಫೋನ್ ಇನ್ ಕಾರ್ಯಕ್ರಮಗಳು. ತುಂಬ ಚೆನ್ನಾಗಿ, ಅದಕ್ಕೆ ನಾನು ಆಕಾಶವಾಣಿಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತಮಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ಮುಖ್ಯವಾಗಿ ನಮ್ಮ ಕೇಳುಗರ ಹತ್ರ ನಾವು ಮಾತಾಡುವಾಗ ಕೆಲವೊಂದು ತುಂಬ ನನಗೆ ಸಂತೋಷ ಕೊಟ್ಟ ಕೆಲವು ವಿಷಯಗಳನ್ನು ನಾನು ಅವರ ಜೊತೆ ಹಂಚ್ಕೊಳ್ಬೇಕು ಅಂತ ಅನ್ನಿಸ್ತಾ ಇದೆ. ಮುಖ್ಯವಾಗಿ ಬಾಲ್ಯ ವಿವಾಹ ಅಂತ ಹೇಳಿ ನಾವು ಜಿಲ್ಲೆಗೆ ಬಂದಾಗ 126 ಪ್ರಕರಣಗಳು, ಬಾಲ್ಯ ವಿವಾಹದ ಪ್ರಕರಣಗಳು ನಮಗೆ ದಾಖಲಾಯಿತು, ರಿಪೋರ್ಟೆಡ್. ಅದರಲ್ಲಿ 24ಗಳ ಪ್ರಕರಣಗಳಲ್ಲಿ ನಮ್ಮ ಅಧಿಕಾರಿಗಳು ಹೋಗಿ ನಿಲ್ಲಿಸಿದ್ರು. ನಮಗೆ ಅದು ಒಂದು ಸವಾಲಾಗೆ ಆಗಿಬಿಟ್ಟಿತ್ತು. ಈಗಲೂ ಬಾಲ್ಯ ವಿವಾಹ ನಡೀತಾ ಇದೆ ಅಂತ ಹೇಳಿ. ಆದರೆ ಸಂತೋಷದ ವಿಚಾರ ಅಂದರೆ ಜನವರಿ 26ರಿಂದ ಇವತ್ತು ಜೂನ್ 26ರವರೆಗೂ 1 ಪ್ರಕರಣಗಳು ನಮ್ಮ ಕೈಲಿ ಸಿಗಲಿಲ್ಲ, ವರದಿ ಆಗಲಿಲ್ಲ. 6 ತಿಂಗಳ ಅವಧಿಯಲ್ಲಿ ತುಂಬ ಸಂತೋಷದ ವಿಷಯ. ಯಾಕಂದರೆ ನಾವು ಮೊದಲನೇದಾಗಿ ಅದರ ಬಗ್ಗೆ ಒಂದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ವಿ. ನಮ್ಮ ಹೈಸ್ಕೂಲ್ ಮಕ್ಕಳಿಗೆ ಮತ್ತು ಪೋಷಕರಿಗೆ, ಶಿಕ್ಷಕರಿಗೆ ಎಲ್ಲ ಒಳಗೊಂಡಂತೆ ಯಶಸ್ಸು ಕಾರ್ಯಕ್ರಮ ಮಾಡಿದ್ವಿ. ಬರೀ SSLC ರಿಸಲ್ಟ್ ಅಷ್ಟೇ ನಮ್ಮ ಫೋಕಸ್ ಇರಲಿಲ್ಲ. ಮಕ್ಕಳ ಉತ್ತಮ ಭವಿಷ್ಯಕ್ಕೆ ಏನೇನೋ ಅವಶ್ಯಕತೆ ಇದೆ ಅದನ್ನು ನಾವು ರೂಪಿಸಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಅದು ಹೊರತಾಗಿ ಮತ್ತೆ ಹಾಸ್ಟೆಲ್ಗಳನ್ನು ವಿಸಿಟ್ ಮಾಡಿ ಪ್ರತಿ ಮಂಗಳವಾರ ಅಟ್ಲೀಸ್ಟ್ ವಾರದಲ್ಲಿ 1 ದಿನ ಇಡೀ ಜಿಲ್ಲಾಡಳಿತ ಹಾಸ್ಟೆಲ್ಗಳಿಗೆ ತೆರಳಿ ಅಲ್ಲಿ ಮಕ್ಕಳಿಗೆ ಒಂದು ಅವರ ಜೀವನದ ಒಂದು ಬಗ್ಗೆ, ಉದ್ದೇಶಗಳ ಬಗ್ಗೆ, ವೃತ್ತಿಪರತೆ ಬಗ್ಗೆ, ಶಿಕ್ಷಣದ ಬಗ್ಗೆ ಮತ್ತು ಈ ಎಲ್ಲ ಸಾಮಾಜಿಕ ಪಿಡುಗುಗಳ ಬಗ್ಗೆ, ಬಾಲ್ಯ ವಿವಾಹ ಆಗಿರಬಹುದು, ಬಾಲಗರ್ಭಿಣ ಮತ್ತು ಈ ಮಾದಕ ವಸ್ತುಗಳ ಸೇವನೆ, ಈ ಥರ ಅನೇಕ ಸಾರ್ವಜನಿಕ ಹಿತಾಸಕ್ತಿಯಿಂದ ಇರ್ತಕ್ಕಂತಹ ಸಬ್ಜೆಕ್ಟ್ಗಳ ಬಗ್ಗೆ ನಾವು ಅವ್ರಿಗೆ ತಿಳುವಳಿಕೆ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಹಾಗಾಗಿ ಒಂದು ರಿಸಲ್ಟ್ ನಮಗೆ ತುಂಬ ಖುಷಿ ಕೊಡುತ್ತೆ. ಇನ್ನೊಂದಾಗಿ ಇನ್ನೂ ಸಂತೋಷದ ವಿಷಯ ಸ್ವಲ್ಪ ಅಂದರೆ ನಮ್ಮ
ರೋಡ್ ಸೇಫ್ಟಿ, ರಸ್ತೆ ಸುರಕ್ಷತಾ ಬಗ್ಗೆ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ವಿ. ಮತ್ತು ನಾವು ಈಗಲೂ ತಿಂಗಳಿಗೆ 2-3 ಬಾರಿ ಸಭೆ ನಡೀತಾನೆ ಇರ್ತದೆ. ಅಲ್ಲಿ ಏನು ಮಾಡಲಿಕ್ಕೆ ಹೋದ್ವಿ, ಒಂದು ಪ್ರಯತ್ನ ನೋಡಿ, ಇವೆಲ್ಲ ಒಂದೇ ಸರಿ ಆಗಿಬಿಡೋದಿಲ್ಲ. ಆದರೂ ನಾವು ಶುರು ಮಾಡಬೇಕಲ್ಲ, ಎಲ್ಲಾದರೂ ಮೊದಲ ಹೆಜ್ಜೆ ಶುರು ಮಾಡಬೇಕಲ್ಲ, ಝೀರೋಯಿಂದನಾದರೂ ಶುರು ಮಾಡಬೇಕಲ್ಲ. ಹಾಗೆ ಪ್ರಾರಂಭ ಮಾಡಿದಾಗ ನಾವು ಎಲ್ಲೆಲ್ಲಿ ಹಂಪ್ಸ್ ಹಾಕಬೇಕು, ಎಲ್ಲೆಲ್ಲಿ ರಂಬಲ್ಸ್ ಹಾಕಬೇಕು, ಎಲ್ಲೆಲ್ಲಿ ಸೈನೇಜ್ ಹಾಕಬೇಕು, ಎಲ್ಲೆಲ್ಲಿ ಒಂದು ಸಣ್ಣ ಎಲ್ಲ ಜಿಲ್ಲಾಡಳಿತದೊಂದಿಗೆ ಎಲ್ಲ ಅಧಿಕಾರಿಗಳೊಂದಿಗೆ ಒಂದು ಟೀಮ್ ಮಾಡಿಕೊಂಡು ಆ ಒಂದು ಪ್ರಯತ್ನ. ಈವನ್ ನೀವು ನಂಬಲ್ಲ, ನಮ್ಮ RTO ಆಫೀಸಿಂದ ರಿಫ್ಲೆಕ್ಟರ್ಸ್ನ ಎಲ್ಲ ಟ್ರ್ಯಾಕ್ಟರ್ಗಳಿಗೆ, ಯಾಕಂದರೆ ಆ ಟ್ರ್ಯಾಕ್ಟರ್ಗಳು ಕತ್ತಲಲ್ಲಿ ಹೋಗುವಾಗ ಅದು ಯಾರಿಗೂ ಗೊತ್ತಾಗೋದಿಲ್ಲ, ಲೈಟ್ಸ್ ಹಿಂದ್ಗಡೆ ಇರೋದೇ ಇಲ್ಲ. ಹಾಗಾಗಿ ಅದಕ್ಕೆ ಒಂದು ರಿಫ್ಲೆಕ್ಟರ್ ಹಚ್ಚೋ ಒಂದು ಕ್ಯಾಂಪೇನ್ ಅಂತ ಇಟ್ಕೊಂಡು ಈ ರೀತಿಯಾಗಿ ಒಂದು ಎಫರ್ಟ್ಗಳನ್ನು ಶುರು ಮಾಡ್ತಾ ಹೋದ್ವಿ. ಹಾಗಂತ ನಾವು ರೀಚ್ ಆಗಿಬಿಟ್ಟಿದ್ದೇವೆ ಗೋಲ್ ಅಂತ ಅಲ್ಲ, ಪ್ರಾರಂಭ ಮಾಡೋದೇ ಮೊದಲ ಹೆಜ್ಜೆ. ನಾವು ಶುರು ಮಾಡಬೇಕು ನಡಿಲಿಕ್ಕೆ, ಆಯಿತಾ? ಅದು ಮಾಡಿದ್ರಿಂದ ಈಗ ನಮ್ಮ ವರದಿ ಪ್ರಕಾರ 100 ಆಕ್ಸಿಡೆಂಟ್ಗಳು ಕಮ್ಮಿ ಆಗಿದೆ ಕಳೆದ 6 ತಿಂಗಳಲ್ಲಿ. ಅಂದರೆ ಎಫೆಕ್ಟ್ ಏನು ಅಂದರೆ, ನಾವು ಅನ್ಕೋತೇವೆ ಏನೂ ಇಲ್ಲ, ನಮ್ಮ ಒಂದು ಪ್ರಯತ್ನ ಉತ್ತರ ಕೊಟ್ಟೇ ಕೊಡುತ್ತೆ. ಈವನ್ ನಾವು ಒಂದು ಕಮ್ಮಿ ಮಾಡಿದ್ರು ಆ ಪ್ರಯತ್ನದಿಂದ ಸಫಲತೆ, ಯಾಕಂದ್ರೆ ಒಂದು ಜೀವ ಉಳಿದಿರುತ್ತೆ ರಸ್ತೆ ಅಪಘಾತದಲ್ಲಿ. ರಸ್ತೆ ಸುರಕ್ಷತೆ ಬಗ್ಗೆ ನಿಮ್ಗೆ ಎಷ್ಟೊಂದು ಆಸಕ್ತಿ ಅಂದ್ರೆ ನಮ್ಮಲ್ಲಿ 2 ಕಾರ್ಯಕ್ರಮಗಳನ್ನ ತಾವು ಮಾಡಿದ್ರಿ. ಹೌದು, ವಿಶೇಷವಾಗಿ ಅದ್ರ ಬಗ್ಗೆನೇ ಮಾತನಾಡಬೇಕು, ಅರಿವು ಮೂಡಿಸಬೇಕು ಅಂತ ಹೇಳಿ ಮಾಡಿದ್ದು. ತುಂಬಾನೇ ಇದನ್ನ ಈಗ ನಾವು ಎಲ್ಲಾ ಶಾಲಾ ಮಟ್ಟದಲ್ಲೂ ಸಹ ಮಕ್ಕಳಿಗೆ ಒಂದು ಕ್ವಿಜ್ ಮತ್ತೆ ಎಲ್ಲ ಪೋಸ್ಟರ್ಸ್ಗಳನ್ನ ಹಚ್ಚಲಿಕ್ಕೆ, ಮತ್ತೆ ಎಲ್ಲರಿಗೂ, ಯಾಕಂದ್ರೆ ರಸ್ತಾ ಸುರಕ್ಷತೆಗಳ ಇರಬೇಕು ಅಂದ್ರೆ ರಸ್ತಾ ನಿಯಮಗಳನ್ನ ಫಾಲೋ ಮಾಡಬೇಕು. ಅದು ನಮ್ಮ ನಾಗರಿಕರ ಪ್ರತಿಯೊಬ್ಬರ ಕರ್ತವ್ಯ. ಇದರ ಬಗ್ಗೆನೂ ಸಹ ನಾವು ಹೆಚ್ಚು ಒತ್ತು ಕೊಟ್ಟು ಸ್ವಲ್ಪ ನಮಗೆ ಒಂದು ಸಣ್ಣ ಏನಾದರೂ ಒಂದು ಆಶಾಕಿರಣ, ಒಂದು ರಿಸಲ್ಟ್ ಬಂದರೆ ನಮಗೆ ಅದು ಎಷ್ಟು ಖುಷಿ ಕೊಡುತ್ತೆ. ಇವೆಲ್ಲ ಒಂದು ಎಫರ್ಟ್ ಜಿಲ್ಲಾಡಳಿತದಿಂದ ನಾವು ಮಾಡಿದ್ವಿ. ಅದ್ರ ಜೊತೆಯಲ್ಲಿ ಆಧಾರ್ ಸೀಡಿಂಗ್ ಅಂತೇಳಿ ನಮ್ಮ ಕಂದಾಯ ಇಲಾಖೆಯಲ್ಲಿ ನಾವು ಇಡೀ ರಾಜ್ಯಕ್ಕೆ ಮೊದಲ ಸ್ಥಾನದಲ್ಲಿ ಇರ್ತೇವೆ. ಆಮೇಲೆ ದರ್ಖಾಸ್ತ್ ಪೋಡಿಯಲ್ಲೂ ಸಹ ತುಂಬ ಒಳ್ಳೆಯ ಪ್ರೋಗ್ರೆಸ್ ನಮ್ಮ ಇಲಾಖೆಯಿಂದ, ಕಂದಾಯ ಇಲಾಖೆಯಿಂದ ಆಗಿರುತ್ತೆ. ಪೌತಿಯಲ್ಲೂ ಸಹ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೇವೆ. ಅಂದರೆ 100% ರಿಸಲ್ಟ್ ಮುಟ್ಬಿಟ್ಟಿದ್ದೀವಲ್ಲ. ಆದರೆ ಒಂದು ಒಳ್ಳೆಯ ಕೆಲಸ, ಒಳ್ಳೆಯ ಪ್ರಾರಂಭ, ಒಳ್ಳೆಯ ತ್ವರಿತಗತಿ ನಡೆಯೋದು ಇರ್ತದಲ್ಲ, ಅದು ನಿಜವಾಗ್ಲೂ ಒಳ್ಳೆಯ ರಿಸಲ್ಟ್ ಕೊಟ್ಟೇ ಕೊಡುತ್ತೆ. ಹೀಗೆ ಕಂದಾಯ ಗ್ರಾಮಗಳು ನಾವು ಬಂದಾಗ ಬರೀ 50 ಗ್ರಾಮಗಳು ನೋಟಿಫೈ ಆಗಿತ್ತು. ಈಗ ನಾವು 600ಕ್ಕಿಂತ ಹೆಚ್ಚು ಗ್ರಾಮಗಳನ್ನು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದೇವೆ. ಸೊ ಹೀಗೆ ಒಂದು ಒಳ್ಳೆಯ ಒಂದು ಬೆಳವಣಿಗೆ ಕಂಡು ಬರ್ತದೆ. ಮತ್ತು ಜನಗಣತಿಯಲ್ಲೂ ಸಹ ನಮ್ಮ ಜಿಲ್ಲೆ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ವಿ. ಈಗ ನಮಗೆ ಈಗ ಮುಂದೆ ಈಗ ಇರ್ತಕ್ಕಂಥ ಸದ್ಯ ಸವಾಲು ಅಂದರೆ SIR, ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ. ಹೌದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕೆಲಸಗಳು ನಡೀತಾ ಇದ್ದಾವೆ. ಏನ್ ಮೇಡಮ್, ಈ ಮತದಾರರ ಪಟ್ಟಿಯ ಪರಿಷ್ಕರಣೆ ಅಂತ ಅಂದ್ರೆ ಇದು ಪ್ರತಿ ವರ್ಷನೂ ಕೂಡ ನಡೆಯುತ್ತೆ, ಆದ್ರೆ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಆದರೆ ಈ ವಿಶೇಷ ಅಂತ ಅಂದಾಗ ನಮ್ಮ ಕಿವಿಗಳೆಲ್ಲವೂ ಕೂಡ ಎದ್ದು ನಿಲ್ಲುತ್ತೆ. ವಿಶೇಷತೆಗೆ ಹೆಚ್ಚು ನಾವು ಆದ್ಯತೆಯನ್ನ ಕೊಡುವಂಥವರು. ಪರಿಷ್ಕರಣೆ ಅಂದ್ರೇನು, ವಿಶೇಷ ಸಮಗ್ರ ಪರಿಷ್ಕರಣೆ ಅಂತ. ಹೌದು, ಇದು ಅದಕ್ಕಾಗಿ ನಾನು ಇವತ್ತು ನಮ್ಮ ಕೇಳುಗರಿಗೆ ಹೇಳಬೇಕು ಅಂತಾನೆ ಬಂದೆ. ಯಾಕಂದ್ರೆ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಅಂತೀವಿ ನಾವು. ನೀವು ಹೇಳಿದ್ರಿ ಇದು ಪ್ರತಿ ವರ್ಷ ನಡೀತಾ ಇದೆ. ಇಲ್ಲ, ಪ್ರತಿ ವರ್ಷ ನಡೆಯೋದು ಪರಿಷ್ಕರಣೆ ಅಷ್ಟೇ, ಸಮಗ್ರ ಪರಿಷ್ಕರಣೆ ನಡೀತದೆ. ನಾವು ರಿವಿಷನ್ ಪ್ರತಿ ವರ್ಷ ನಾವು ಮತದಾರರ ಪಟ್ಟಿ ಅಂದ್ರೆ ಏನು ಅಂದ್ರೆ, ನಾವು ವೋಟ್ ಮಾಡುವಾಗ ಪ್ರತಿ ಒಂದು ಬೂತ್ ಇರ್ತದೆ, ಅವಕ್ಕೆ ನಾವು ಮತಗಟ್ಟೆಗಳು ಅಂತೀವಿ. ಜನಗಳೆಲ್ಲ ಬೂತ್ ಹೋದ್ವಿ ಅಂತಾರಲ್ಲ, ಅದು ಮತಗಟ್ಟೆ. ಒಂದು ಮತಗಟ್ಟೆಗೆ 1200ರಷ್ಟು ವೋಟ್ ಇರ್ತದೆ. ಅದಕ್ಕಿಂತ ಜಾಸ್ತಿ ಇರಲ್ಲ, ಅದಕ್ಕಿಂತ ಕಮ್ಮಿ ಇರಬಹುದು. ಮ್ಯಾಕ್ಸಿಮಮ್ 1200, 1200 ಮತದಾರರು ಇರ್ತಾರೆ ಅಲ್ಲಿ. ಅದಕ್ಕೊಂದು ಬೂತ್ ಅಂತ ಕರಿತೇವೆ. ಅದು ಒಂದು ಮತಗಟ್ಟೆ. ಆ ಮತಗಟ್ಟೆಯಲ್ಲಿ ಒಬ್ಬ ಮತಗಟ್ಟೆ ಅಧಿಕಾರಿಯನ್ನ ಅಪಾಯಿಂಟ್ ಮಾಡಿರ್ತೀವಿ. ಒಂದು ಮತಗಟ್ಟೆಗೆ ಒಬ್ಬ ಮತದಾರರ ಮತಗಟ್ಟೆ ಅಧಿಕಾರಿಗಳು ಅಂತ ಮಾಡ್ತೀವಿ. ಮತಗಟ್ಟೆ ಅಧಿಕಾರಿಗಳು ಅವ್ರನ್ನ ಬೂತ್ ಲೆವೆಲ್ ಆಫೀಸರ್ಸ್ ಅಂತ ಕರಿತೀವಿ, BLOs. ಇದು ನಮ್ಮ ಜನಗಳಿಗೆ ಗೊತ್ತಿರಬೇಕು. ಆ BLO ಕೆಲಸ ಏನು ಅಂದ್ರೆ, ಪ್ರತಿ ವರ್ಷ ಆ ಮತಗಟ್ಟೆಯಲ್ಲಿ ಯಾರು ಹೊಸಬರು ಬಂದ್ರು, ಯಾರು ಡೆತ್ ಆಗಿದೆ, ಯಾರು ಶಿಫ್ಟ್ ಆಗಿದ್ದಾರೆ, ಯಾರು ತಿದ್ದುಪಡಿ ಬೇಕಾ, ಇವನ್ನೆಲ್ಲ ಪರಿಷ್ಕರಣೆ ಅಂತೀವಿ. ಅದನ್ನೆಲ್ಲ ಮಾಡೋದಕ್ಕೆ ಏನಂತೀವಿ, ಪರಿಷ್ಕರಣೆ. ಇದನ್ನ ಮತಗಟ್ಟೆ ಅಧಿಕಾರಿಗಳು ಪ್ರತಿ ವರ್ಷ ಮಾಡ್ತಾರೆ. ದಟ್ ಇಸ್ ಅ ರಿವಿಷನ್. ಮತದಾರರ ಪಟ್ಟಿಯ ರಿವಿಷನ್, ಪರಿಷ್ಕರಣೆ. ಬಟ್ ಈ ಸರಿ ನಾವು ಮಾಡ್ತಾ ಇರೋದು
ವಿಶೇಷ ಸಮಗ್ರ ಪರಿಷ್ಕರಣೆ ಅಂತವೆ. ವಿಶೇಷ ಸಮಗ್ರ ಪರಿಷ್ಕರಣೆ ಅಂದರೆ ನಮ್ಮ ಭಾರತ ಚುನಾವಣಾ ಆಯೋಗದ ನಿರ್ದೇಶನದ ಮೇರೆಗೆ 20 ವರ್ಷ, ಈಗ 20 ವರ್ಷ ಆಗಿದೆ, 20 ವರ್ಷ ಆದ ನಂತರ ಮತ್ತೆ ಈ ಅವಧಿಯಲ್ಲಿ, ಈ 20 ವರ್ಷಗಳ ಅವಧಿಯಲ್ಲಿ ಅಥವಾ ಅದಕ್ಕಿಂತ ಹೆಚ್ಚಿನ ಅವಧಿಯಲ್ಲಿ, ಈಗೇನು ಇಷ್ಟು ವರ್ಷ ನೀವೇನು ಸೇರ್ಪಡೆ ಮಾಡಿರ್ತೀರಿ, ಡಿಲೀಟ್ ಮಾಡಿರ್ತಾರೆ, ತೆಗೆದು ಹಾಕಿರ್ತೀರಿ, ಬಿಟ್ಟಿರ್ತೀರಿ, ಇಂಥವೆಲ್ಲ ಬದಲಾವಣೆ ಆಗಿರ್ತದೆ. ಆ ಬದಲಾವಣೆಯನ್ನು ಆಯೋಗ ಏನು ಮಾಡ್ತದೆ, ಗಮನಿಸುತ್ತೆ. ಅದು ಸರಿಯಾಗಿ ಆಗಿದೆನಾ ಅಥವಾ ಯಾವ ರೀತಿ ಆಗಿದೆ. ಯಾಕಂದರೆ ಒಂದು ಮುಕ್ತ ಮತ್ತು ನಿಷ್ಪಕ್ಷಪಾತವಾದ ಒಂದು ಚುನಾವಣೆಗಳು ನಡೀಬೇಕು ಅಂದರೆ ಮತದಾರರ ಪಟ್ಟಿ ಪರಿಷ್ಕರಣೆ ವಿಶ್ವಾರ್ಹ ಆಗಿರ್ಬೇಕದು, ವಿಶ್ವಾಸಾರ್ಹತೆಯನ್ನ ಹೊಂದಿರಬೇಕವು. ಅವನ್ನ ಕಾಪಾಡಿಕೊಳ್ಳೋದು ನಮ್ಮೆಲ್ಲರ ಮೂಲಭೂತ ಕರ್ತವ್ಯ. ಯಾಕಂದ್ರೆ ಮತದಾರರ ಪಟ್ಟಿ ಎಷ್ಟು ಆರೋಗ್ಯಕರವಾಗಿ ಇರ್ತದೋ, ವಿಶ್ವಾಸಾರ್ಹತೆಯನ್ನು ಹೊಂದಿರ್ತದೋ, ಅಷ್ಟು ಪಾರದರ್ಶಕತೆಯಿಂದ ಚುನಾವಣೆಗಳು ಆಗ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಮತದಾರರ ಪಟ್ಟಿಯನ್ನ ನಾವು ಆರೋಗ್ಯಕರವಾಗಿ ಇಡ್ಲಿಕ್ಕೆ ನಾವು ಮಾಡ್ತಕ್ಕಂತಹ ಪ್ರಕ್ರಿಯೆನೇ ಈ ವಿಶೇಷ ಸಮಗ್ರ ಪರಿಷ್ಕರಣೆ. ಇದರ ವಿಶೇಷ ಅಂತ ಯಾಕೆ ಅಂದ್ರೆ, ಇದರ ವಿಶೇಷತೆ ಏನು ಅಂದ್ರೆ, ಈ ಹಿಂದೆ ನಮ್ಮ ದೇಶದಲ್ಲಿ ಸುಮಾರು 10 ಬಾರಿ ಆಗಿದೆ ಇಂತಹ ಪರಿಷ್ಕರಣೆಗಳು. ವಿಶೇಷ ಪರಿಷ್ಕರಣೆ ಪ್ರತಿ ವರ್ಷ ಆಗೋದು ಪರಿಷ್ಕರಣೆ ಪ್ರತಿ ವರ್ಷ ನಡೀತಿರ್ತದೆ. ನೀವು ಹೇಳಿದ್ರಿ, ಅದು ನಿರಂತರ ಪ್ರಕ್ರಿಯೆ. ನಮ್ಮ ಮತದಾರರ ಪಟ್ಟಿನ ಅಪ್ಡೇಟ್ ಮಾಡೋದು. ಈಗ 18 ವರ್ಷ ನನಗೆ ತುಂಬಿದೆ, ನನಗೆ ನಾಳೆಗೆ 18 ವರ್ಷ ತುಂಬಿದೆ, ನಾನು ನಾಳೆಗೆ ಅರ್ಜಿ ಕೊಡಬಹುದು BLOಗೆ, ನನಗೆ 18 ತುಂಬಿದೆ, ನನ್ನ ಹೆಸರನ್ನ ಸೇರಿಸಿ ಅಂತ. ಅದು ನಿರಂತರ ಅದು ಪ್ರಕ್ರಿಯೆ ನಡೀತಾ ಇರ್ತದೆ. ಆದರೆ ಇದು ವಿಶೇಷ ಯಾಕೆ ಅಂದರೆ, ಇಂತಹ ವಿಶೇಷ ಪ್ರಕ್ರಿಯೆಗಳು ಇದುವರೆಗೂ 10 ಬಾರಿ ನಮ್ಮ ದೇಶದಲ್ಲಿ ನಡೆದಿದೆ. ನಮ್ಮ ರಾಜ್ಯದಲ್ಲಿ ಕೊನೆಯ ವಿಶೇಷ ಸಮಗ್ರ ಪರಿಷ್ಕರಣೆ ಆಗಿದ್ದು ಅಂದ್ರೆ 2002ರಲ್ಲಿ. ಆಯ್ತಾ. ಈಗ ವಿಶೇಷತೆ ಅಂತಂದ್ರೆ 2002ರಲ್ಲಿ ಯಾರು ಮತದಾರರಿದ್ರು ಅವರ ಮತದಾರರು ಮತ್ತೆ ಈಗಿನ ಮತದಾರರಿಗೆ ಲಿಂಕ್ ಕೊಡ್ತೇವೆ ನಾವು, ಅಂದ್ರೆ ಕೊಂಡಿಯನ್ನು ಹಾಕ್ತೇವೆ. ಲಿಂಕೇಜ್ ಹೆಂಗೆ ಕೊಂಡಿ ಅಂದ್ರೆ, ಅವರ ಸಂಬಂಧದೊಂದಿಗೆ ಕೊಂಡಿ ಹಾಕ್ತೇವೆ. ಈಗ ಸಪೋಸ್ ನಾನು ಇದ್ದೀವಿ, ಈಗ ನನ್ನ ವೋಟರ್ ಇಲ್ಲಿ ಇದೆ. 2002ರಲ್ಲಿ ನನ್ನ ವೋಟ್ ಎಲ್ಲಿತ್ತು, ನನ್ನ ಮತ ಹೆಸರು ಎಲ್ಲಿತ್ತು, ಯಾವ ಬೂತಲ್ಲಿ ಇತ್ತು, ಅದನ್ನ ನಾವು ಲಿಂಕ್ ಕೊಡ್ತೇವೆ. ಸೊ ಇದನ್ನೇ ನಾವು ಅನ್ನೋದು ಮ್ಯಾಪಿಂಗ್. ಗೊತ್ತಾಯ್ತಲ್ಲ, ಎಲ್ಲರೂ ಕೇಳ್ತಾರೆ ಇದೇನು ಮ್ಯಾಪಿಂಗ್ ಮಾಡ್ತಾ ಇದ್ದಾರೆ, BLO ಬರ್ತಾರೆ, ಏನು ಮಾಡ್ತಾರೆ. ಇದು ಮ್ಯಾಪಿಂಗ್. ನಿಮ್ಮ ಈಗಿನ ಹೆಸರನ್ನ ಆಗಿನ ಹೆಸರ ಜೊತೆಲಿ ಲಿಂಕ್ ಮಾಡೋದು. ಇನ್ನು ಕೆಲವರು ಕೇಳ್ಬೋದು, ಮೇಡಮ್ ನಂದು 2002ರಲ್ಲಿ ಹೆಸರೇ ಇರಲಿಲ್ಲ, ನಾನು ಈಗ ಮೊನ್ನೆ ತಾನೇ ಜಾಯ್ನ್ ಆಗಿದ್ದೆ. ಹೌದು. ಆಗ ನಿಮ್ಮ ತಂದೆಯ ಹೆಸರ, ನಿಮ್ಮ ತಾಯಿಯ ಹೆಸರು ಅಥವಾ ಅಜ್ಜಿಯ ಹೆಸರಿನೊಂದಿಗೆ ನಿಮ್ಮನ್ನ ತಾಳೆ ಹಾಕ್ಲಿಕ್ಕೆ ಆಗ್ತದೆ. ಅದನ್ನ ಲಿಂಕೇಜ್ ಹುಡುಕೊಂತೇವೆ. ಅದನ್ನ ನೀವು ಹಾಗೆ ಬಂದ್ಬಿಡಕ್ಕೆ ಸಾಧ್ಯ ಇಲ್ಲ. ಎಲ್ಲಿಂದನೂ ನಿಮ್ಮ ತಂದೆನೂ ಇರಬೇಕು, ನಿಮ್ಮ ತಾಯಿ ಇರಬೇಕು, ಯಾರೋ ಅಜ್ಜ ಇರಬೇಕು, ತಾತ ಇರಬೇಕು, ಯಾರೋ ಇರಬೇಕಲ್ಲ, ಅವರ ಜೊತೆಯಲ್ಲಿ ಲಿಂಕ್ ಕೊಡ್ತಾರೆ. ಅಂದ್ರೆ ಅದನ್ನ ಕನ್ಫರ್ಮ್ ಮಾಡ್ಕೊಳ್ತಾರೆ. ಇದಕ್ಕೆ ಇದನ್ನ ವಿಶೇಷ ಸಮಗ್ರ ಪರಿಷ್ಕರಣೆಯನ್ನ ಮಾಡ್ತಾರೆ. ಹೇಳ್ಬಿಡ್ತೇನೆ, ನಮ್ಮ ಜಿಲ್ಲೆಯಲ್ಲಿ ಮ್ಯಾಪಿಂಗ್ ತುಂಬಾ ಚೆನ್ನಾಗಿ ಆಗಿದೆ. 97% ಮ್ಯಾಪಿಂಗ್ ಆಗಿದೆ. ಅಂದ್ರೆ ಎಲ್ಲ ಸಿಕ್ಬಿಟ್ಟಿದ್ದಾರೆ ಅಂತ, ಎಲ್ಲ ಲಿಂಕೇಜಸ್, ಕುಟುಂಬ ಸಂಖ್ಯೆ ಲಿಂಕೇಜಸ್ ಸಿಕ್ಬಿಟ್ಟಿದೆ ಅಂತ, ಯಾರು ಏನು ಹೊರಗುಳಿದಿಲ್ಲ. ಎಲ್ಲರದು ಕುಟುಂಬದ ಸಂಬಂಧ ಸಿಕ್ಬಿಟ್ಟಿದೆ. ತಂದೆ ತಾಯಿ ಅಥವಾ ಅಜ್ಜಿ ತಾತ ಅವ್ರದ್ದೆಲ್ಲ ಲಿಂಕ್ ಆಗಿದೆ 97%. ಇನ್ನು 3 ಜನಕ್ಕೆ ಏನು 100ರಲ್ಲಿ 3 ಜನಕ್ಕೆ ಸಿಕ್ಕಿಲ್ಲ, ಅವರಿಗೂ ಏನು ತೊಂದರೆ ಇಲ್ಲ, ಇನ್ನು ಮುಂದೆ ಮಾಡಬಹುದು, ಯಾವಾಗ ಬೇಕಿದ್ರು ಮಾಡಬಹುದು, ಈಗ್ಲೂ ಮಾಡಬಹುದು. ಸೊ ಹಾಗಾಗಿ ಇದನ್ನ ಮ್ಯಾಪಿಂಗ್ ಅಂತಾರೆ. ಈಗ ನಾವು ಮ್ಯಾಪಿಂಗ್ ಅನ್ನ ಸೈಡಿಗೆ ಇಟ್ಬಿಡೋಣ. ಈಗೆಲ್ಲ ಮ್ಯಾಪಿಂಗ್ ಮುಗಿದೋಯ್ತು. ಈಗ ಮುಗಿದೋಯ್ತು ಅಂದ್ರೆ ಅದು ಇರ್ಲಿ. ನಾವು ಸಮಗ್ರ ಪರಿಷ್ಕರಣೆ ಏನು ಅಂದ್ರೆ, ನಮ್ಮ ಮತಗಟ್ಟೆ ಅಧಿಕಾರಿಗಳು ಮನೆಗೆ ವಿಸಿಟ್ ಮಾಡ್ತಾರೆ. ಮನೆಗೆ ವಿಸಿಟ್ ಮಾಡಿ ಎನ್ಯುಮರೇಷನ್ ಫಾರ್ಮ್ ಅಂತ ಇರುತ್ತೆ, ಗಣತಿ ನಮೂನೆ ಅಂತ ಕರೀತಾರೆ, ಅದನ್ನ ಕೊಡ್ತಾರೆ. 2 ಪ್ರತಿ ಇರ್ತದೆ. ಎರಡು ಪ್ರತಿಯನ್ನ ಅವರು ತುಂಬಬೇಕು. ಆ ಪ್ರತಿ ಹೇಗಿರ್ತದೆ ನಾನು ಹೇಳ್ತೀನಿ, ಅದರಲ್ಲಿ ಏನೇನಿರುತ್ತೆ ಅಂತ ಹೇಳಿ. ಆಮೇಲೆ ಅದನ್ನ ತುಂಬಿ ಕೊನೆಗೆ ಸಹಿ ಮಾಡಿ ಅವರು ಒಂದು ಪ್ರತಿಯನ್ನ ಅವರು ಇಟ್ಕೊಳ್ಬೇಕು ಮತದಾರರು, ಇನ್ನೊಂದು ಪ್ರತಿಯನ್ನ ಮತಗಟ್ಟೆ ಅಧಿಕಾರಿಗೆ ಕೊಡಬೇಕು. ಇದನ್ನ ಮತಗಟ್ಟೆ ಅಧಿಕಾರಿ ತೆಗೆದುಕೊಂಡು ಈ ವಿಷಯವನ್ನ ಒಂದು ಅವರ BLO ಆ್ಯಪ್ ಅಂತ ಇರ್ತದೆ, ಅದಕ್ಕೆ ಅಪ್ಲೋಡ್ ಮಾಡ್ತಾರೆ. ಅಲ್ಲಿಗೆ
ಆ ಪ್ರಕ್ರಿಯೆ ಮುಗೀತದೆ. ಮುಗಿಯುತ್ತೆ. ಇದು ಸರಳವಾಗಿ ಹೇಳಬೇಕು ಅಂತಂದ್ರೆ. ಈ ಒಂದು ಪ್ರಕ್ರಿಯೆ ಎಲ್ಲಿಂದ ಎಲ್ಲಿಯವರೆಗೆ ನಡೆಯುತ್ತೆ ಮೇಡಮ್? ಹೌದು, ಇದು ಮುಖ್ಯವಾಗಿ ಈ ಜೂನ್ 30ರಿಂದ ಈಗ ಪ್ರಾರಂಭ ಆಗಿದೆ. ಆಗುತ್ತೆ. ಇನ್ನೇನು ಇವತ್ತಿಗೆ ಇನ್ನು 3 ದಿನ ಇದೆ, 3-4 ದಿನ ಆಯ್ತಾ. 30ಕ್ಕೆ ಪ್ರಾರಂಭ, 4 ದಿನ ಇದೆ, 30ಕ್ಕೆ ಪ್ರಾರಂಭ ಆಗ್ತದೆ. 30 ಜೂನ್ರಿಂದ 29 ಜುಲೈವರೆಗೆ ಇದು ನಡೀತದೆ ಈ ಪ್ರಕ್ರಿಯೆ. ಅಂದ್ರೆ ಈ ಸಮಯದಲ್ಲಿ ನಮ್ಮ ಮತಗಟ್ಟೆ ಅಧಿಕಾರಿಗಳು ಅಂತ ಹೇಳಿದ್ನಲ್ಲ, ಅವರು ಮನೆ ಮನೆಗೆ ವಿಸಿಟ್ ಮಾಡಬೇಕು, ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಬಿಟ್ಟು ಈ ಎನ್ಯುಮರೇಷನ್ ಫಾರ್ಮ್ ಅನ್ನ ಕೊಡ್ತಾರೆ, 2 ಪ್ರತಿನ ಅವರಿಗೆ ಕೊಡ್ತಾರೆ. ಆ ಎನ್ಯುಮರೇಷನ್ ಫಾರ್ಮ್ ಅಲ್ಲಿ ಒಂದು ಮಾಹಿತಿ ಇರ್ತದೆ. ಅಂದ್ರೆ ಅದು ಮೊದಲೇ ಪ್ರಿಂಟ್ ಆಗಿ ಬಂದ್ಬಿಟ್ಟಿರ್ತದೆ. ವೋಟರ್ ಹೆಸರಿರ್ತದೆ, ಅದರಲ್ಲಿ ಅವರ ಯಾವ ಭಾಗದಲ್ಲಿದ್ದಾರೆ ಹೆಸರಿರ್ತದೆ, ಮತ್ತೊಂದು QR ಕೋಡ್ ಇರ್ತದೆ. ಆ QR ಕೋಡ್ ರೀಡ್ ಮಾಡಿದ್ರೆ ಅವರ 2002ರಲ್ಲಿ ಅವರ ಡೀಟೇಲ್ಸ್ ಬರ್ತದೆ. ಈ ರೀತಿಯಾಗಿ ಮತ್ತೆ ಫೋಟೋ ಇರುತ್ತೆ, ವ್ಯವಸ್ಥಿತವಾಗಿ. ಅದಕ್ಕೇನು ಗೊಂದಲ ಇಲ್ಲ. ಇವ್ರು ಏನ್ ಮಾಡಬೇಕು, ಅದು ಆ ಪ್ರತಿ ಬಂದ್ಮೇಲೆ ಅವರ ಮತದಾರರ ಹೆಸರು, ಇಂದಿನ 2002 ಅಲ್ಲಿ ಇದ್ರೆ ಅವರ ಹೆಸರು, ಅದರ ಮಾಹಿತಿ ಕೊಡಬೇಕು. ಇಲ್ಲ ಅಂದ್ರೆ ಆ ಟೈಮಲ್ಲಿ ಇರಲಿಲ್ಲ ಅಂದರೆ ಅವರ ಸಂಬಂಧ, ತಂದೆಯವರ ಹೆಸರು, ಇನ್ನೊಂದು ಪಕ್ಕದಲ್ಲಿ ಇನ್ನೊಂದು ಕಾಲಮ್ ಇರ್ತದೆ, ಅದರಲ್ಲಿ ಆ ಮಾಹಿತಿಯನ್ನು ಕೊಡಬೇಕು. ಮತ್ತು ಈಗ ಅವರು ತುಂಬಬೇಕಾಗಿರೋ ಇಂಪಾರ್ಟೆಂಟ್ ಮಾಹಿತಿ ಅಂದರೆ ಅವರ ಜನ್ಮ ದಿನಾಂಕವನ್ನು ತುಂಬ್ತಾರೆ, ಆಧಾರ್ ಸಂಖ್ಯೆ ಆಪ್ಷನ್ ಇರ್ತದೆ, ಮೊಬೈಲ್ ಸಂಖ್ಯೆ ತುಂಬ್ತಾರೆ, ತಂದೆ ಹೆಸರು, ತಾಯಿ ಹೆಸರು, ಅವರ ಎಪಕ್ ನಂಬರು, ಅವರ ಸಂಗಾತಿ ಹೆಸರು, ಈ ರೀತಿಯಾಗಿ ತುಂಬ್ತಾರೆ. ಇಷ್ಟು ತುಂಬಿ ಒಂದು 3 ಕಂಡೀಷನ್ಸ್ ಇರ್ತದೆ ಅಲ್ಲಿ. ಏನು ಅಂದರೆ, ನಾನು ನನ್ನ ಕುಟುಂಬದ ಸದಸ್ಯರು ಯಾವುದೇ ಇತರ ದೇಶದ ಪೌರತ್ವವನ್ನು ಪಡೆದಿರುವುದಿಲ್ಲ ಅಂತ ಇರ್ತದೆ. ಆಮೇಲೆ ನನ್ನ ಹೆಸರು ಬೇರೆ ವಿಧಾನಸಭಾ ಕ್ಷೇತ್ರದ ಅಥವಾ ಇನ್ನೊಂದು ಕಡೆ ಇಲ್ಲ. ಯಾಕಂದ್ರೆ ಇದು ಮುಖ್ಯವಾಗಿ ತಿಳ್ಕೊಳ್ಬೇಕು, ಎಲ್ಲಾದ್ರೂ ಒಂದು ಕಡೆ ಇರಬೇಕು ಅವರ ಹೆಸರು, ಅವರು ವೋಟ್ ಮಾಡೋದು. ಎಲ್ಲಾ ಕಡೆ ನಾನು ಇಲ್ಲೊಂದಿದೆ, ಬೆಂಗಳೂರಲ್ಲಿ ಒಂದಿದೆ, ವಿಜಾಪುರಲ್ಲಿ ಒಂದಿದೆ, ಇನ್ನೊಂದು ಜಿಲ್ಲೆಯಲ್ಲಿದೆ, ಇಲ್ಲ. ಒಂದೇ ಮತ ಮತ್ತೆ ಒಂದೇ ಕಡೆ ಅವರು ಇಟ್ಕೊಳ್ಬೇಕು. ಬೇರೆ ಕಡೆ ಏನಾದ್ರು ಇದ್ರೆ ಈಗಲೂ ತಪ್ಪಿಲ್ಲ, ಈಗಲೂ ಹೇಳ್ಬಿಡಿ, ಅಲ್ಲಿ ಡಿಲೀಟ್ ಆಗುತ್ತೆ. ನಮ್ಮ BLOಗೆ ಹೇಳಿ ಡಿಲೀಟ್ ಮಾಡಿ ಅಂತ ಒಂದು ಡಿಲೀಟ್ ಫಾರ್ಮ್ ಇರ್ತದೆ, ನಮೂನೆ 7 ಅಂತ ಕರಿತೇವೆ. ಅದ್ರಲ್ಲಿ ಅವ್ರು ನೀವು ಹೇಳಿದ್ರೆ ನಮ್ಮ BLO ಜವಾಬ್ದಾರಿ ಅದು ನಮೂನೆ 7 ತುಂಬಿಕೊಟ್ಟು ಸೈನ್ ಮಾಡ್ಕೊಂಡು ಅದನ್ನ ಡಿಲೀಟ್ ಮಾಡಿಸ್ಬೇಕು. ಎಲ್ಲಾದ್ರೂ ಒಂದು ಕಡೆ ಇಟ್ಕೊಳ್ಬೇಕು, ಆಯ್ತಾ. ಈವನ್ ಸಪೋಸ್ ಕೊಡ್ಲಿಲ್ಲ ಅಂದ್ರೂ ಈಗ ನಮ್ಮಲ್ಲಿ ಡೂಪ್ಲಿಕೇಟ್ ರನ್ನಿಂಗ್ ಸಾಫ್ಟ್ವೇರ್ ರನ್ ಆಗ್ತದೆ, 2 ಕಡೆ ಇದ್ದಲ್ಲಿ ಒಂದು ಕಡೆ ಡಿಲೀಟ್ ಆಗುತ್ತೆ. ಹಾಗಾಗಿ ಅವರು ಆಯ್ಕೆ ಮಾಡ್ಕೊಳ್ಬೇಕು ನನ್ನ ಹೆಸರು ಎಲ್ಲಿರ್ಬೇಕು ಅಂತ. ಹಾಗಾಗಿ ವಿಧಾನಸಭಾ ಕ್ಷೇತ್ರದ ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ನನ್ನ ಹೆಸರು ಇರೋದಿಲ್ಲ, ಇಲ್ಲ ಇದೆ ಅಂತ ಅವರು ಹೇಳ್ತಾರೆ. ಆಮೇಲೆ ತಪ್ಪು ಮಾಹಿತಿ ಕೊಡ್ತಾ ಇಲ್ಲ ಅಂತ ಹೇಳಿ ಘೋಷಣೆ ಮಾಡ್ಕೊಬೇಕು. ಈ 3 ಪಾಯಿಂಟ್ ಹೇಳಿ ಅವರು ಸಹಿಯನ್ನ ಮಾಡಿ ಕೊಡ್ಬೇಕು ಈ ಫಾರ್ಮ್ಗೆ. ಎನ್ಯುಮರೇಷನ್ ಫಾರ್ಮ್, ಗಣತಿ ನಮೂನೆ ಅಂತ ಕರೀತಾರೆ. ಇಲ್ಲಿ ಸಹಿ ಮಾಡಿದಾಗ ಮೊದ್ಲೇನಂತ ಇತ್ತು, ಮೊದಲು ಮತದಾರರ ಸಹಿ ಮಾಡಬೇಕು. ಇಲ್ಲ ಅವ್ರಿಗೆ ಸಹಿ ಮಾಡಕ್ಕೆ ಬರಲ್ಲ ಅಂದ್ರೆ ಹೆಬ್ಬೆಟ್ಟನ್ನ ಹಾಕಬಹುದು. ಇನ್ನು ಕೇಳ್ಬೋದು, ಮೇಡಮ್ ಅವರು ಎಷ್ಟೋ ಜನ ಊರಿಗೆ ಹೋಗ್ಬಿಟ್ಟಿರ್ತಾರೆ, ಎಲ್ಲೋ ಕೆಲಸಕ್ಕೆ ಹೋಗಿರ್ತಾರೆ, ಪಾಪ ಬೆಳಗ್ಗೆ ಅವರು ಕೆಲಸಕ್ಕೆ ಎದ್ದು ಹೋಗ್ಬಿಟ್ಟಿರ್ತಾರೆ, ಮನೆಯಲ್ಲಿ ಯಾರು ಹಿರಿಯರಷ್ಟೇ ಇರ್ತಾರೆ. ಈಗ ಒಂದು ಮನೆಯಲ್ಲಿ 5 ಜನ ಇದ್ದಾರೆ, ಪಾಪ ಮಗ ಸೊಸೆ ಕೆಲಸಕ್ಕೆ ಹೋಗ್ಬಿಟ್ಟಿದ್ದಾರೆ, ಹಿರಿಯರಿದ್ದಾರೆ, ಮತ್ತೆ ಅವರದ್ದು ಹೇಗೆ ಅಂತ ಕೇಳಬಹುದು. ಅಥವಾ ಊರಿಗೆ ಹೋಗ್ಬಿಟ್ಟಿದ್ದಾರೆ, ಎಲ್ಲೋ ಹೋಗಿದ್ದಾರೆ. ಸೊ ಆ ಮನೆಯ ಒಬ್ಬ ಹಿರಿಯ ಸದಸ್ಯರು, ಅಂದ್ರೆ ಹಿರಿಯರು ಇರ್ತಾರಲ್ಲ, ಯಾರಾದ್ರೂ ಒಬ್ಬ ಸದಸ್ಯರು, ಯಜಮಾನರು, ಅವರು ಸಹಿ ಮಾಡಬಹುದು. ಹಿರಿಯ ಸದಸ್ಯರು ಅವರ ಪರವಾಗಿ ಸಹಿ ಮಾಡಬಹುದು. ಈಗ 5 ಜನ ಇದ್ದಾರೆ ಅಂದ್ರೆ ಅವ್ರಿಗೆ 5 ಸೆಟ್ ಬರ್ತವೆ, 2 ಕಾಪಿ ಎನ್ಯುಮರೇಷನ್ ಫಾರ್ಮ್, ಒಬ್ಬೊಬ್ಬರಿಗೆ ಒಂದೊಂದು ಬರ್ತವೆ. ಒಂದರಲ್ಲಿ 2 ಫಾರ್ಮ್ ಇರ್ತದೆ. ಅವರೆಲ್ಲರೂ ಅವರವರ ಮಾಹಿತಿಯನ್ನ ತುಂಬಬೇಕು, ಮತದಾರರ ಮಾಹಿತಿಯನ್ನ. ಕೊನೆಗೆ ಸಹಿ ಮಾಡಬೇಕು. ಮಾಹಿತಿ ಅನ್ನೋದೆಲ್ಲ ನಮ್ಮ BLOನು ಇರ್ತಾರೆ, ಅವ್ರ ಜೊತೆಲಿ ಕುತ್ಕೊಳ್ತಾರೆ, ಅವ್ರಿಗೆಲ್ಲ ಗೈಡ್ ಮಾಡಿ ಎಲ್ಲ ಹೇಳಿ ಎಲ್ಲ ಇನ್ಫಾರ್ಮೇಶನ್ ತಗೊಂಡ್ರು. ಸಹಿ ಮಾಡಬೇಕು. ಈಗ ಇದು ಬಹಳ ಮುಖ್ಯ. ಈ ಸಹಿ ಮಾಡುವಾಗ ಅವರು ಇದ್ರೆ ಅವರೇ ಮಾಡಬಹುದು, ಇಲ್ಲ ಅಂದ್ರೆ ಅವರ ಪರವಾಗಿ ಹಿರಿಯರು ಸಹಿ ಮಾಡಿ ಅಲ್ಲಿ ಬರೀಬೇಕು ಅವರ ಸಂಬಂಧ ಏನು, ತಂದೆ, ತಾಯಿ, ಮಾಮ, ಅತ್ತೆ, ಆ ಥರ ಏನಾದ್ರು ಬರೆದು ಅವರ ಆ ದಿನಾಂಕ ನಮೂದು ಮಾಡಬೇಕು. ಒಂದು ಪ್ರತಿಯನ್ನ ಮತದಾರರು ತಾವೇ ಇಟ್ಕೊಳ್ಬೇಕು. ಯಾಕೆ ಅಂದ್ರೆ ನಾಳೆ ನಿಮ್ಮ ಹೆಸರು ಏನಾದ್ರು ಬಿಟ್ಟು ಹೋಗಿದ್ರೆ ಈ ಪ್ರತಿಯನ್ನ ತೋರಿಸಿ ನೀವು ನಿಮ್ಮ ಹಕ್ಕು ಮತ್ತು ಆಕ್ಷೇಪಣೆಗಳಿಗಂತ ಸಮಯ ಕೊಡ್ತೀವಿ, ನಂತರ ಆಮೇಲೆ ಹೇಳ್ತೀನಿ ನಾನು.
ಆಗ ಇದನ್ನು ಕೊಡಲಿಕ್ಕೆ ಅನುಕೂಲ ಆಗುತ್ತೆ. ಇದಿಷ್ಟು ಪ್ರಾಥಮಿಕವಾದಂಥ ಮಾಹಿತಿ ಮೇಡಮ್. ಬಹಳ ಚೆನ್ನಾಗಿ ಎಲ್ರಿಗೂ ಕೂಡ ಅರ್ಥ ಆಗೋ ಥರ ತಾವು ತಿಳಿಸ್ಕೊಟ್ರಿ. ಈ ವಿಶೇಷ ಪರಿಷ್ಕರಣೆ ಅಂತ ಅಂದ್ರೆ ಏನು, ಯಾವಾಗ ನಡೆಯುತ್ತೆ, ಹೇಗೆ ನಡೆಯುತ್ತೆ, ಮತ್ತು ಯಾವ ಉದ್ದೇಶದಿಂದ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು. ಇದ್ರ ಜೊತೆಗೆ ಈಗ ನಮ್ಮ ಕೇಳಿಗರು ಸಾಕಷ್ಟು ಜನ ಆಗ್ಲಿಂದ ಕರೆ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಇನ್ನೊಂದಷ್ಟು ವಿಚಾರಗಳನ್ನು ಹಂಚ್ಕೊಳ್ಳೋಣ ಮೇಡಮ್. ಮೊದಲನೇ ಕರೆಯನ್ನೇ ಯಾರು ಮಾಡಿದ್ದಾರೆ ನೋಡೋಣ. ನಮಸ್ತೆ. ನಮಸ್ಕಾರ ಸರ್. ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ. ಮಾತಾಡಿ ಶಿವು, ಏನು ಸಮಸ್ಯೆ ಇದೆ ಮಾತಾಡಿ. ನೇರವಾಗಿ ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿ. ನಮಸ್ಕಾರ ಶಿವು, ಹೇಳಿ. ಮೇಡಮ್ ನಮಸ್ಕಾರ ಮೇಡಮ್. ಮೊದಲನೇದಾಗಿ ನಮ್ಮ ಜಿಲ್ಲೆಯ ಬಡ ರೈತರ ಪರವಾಗಿ ನಿಮಗೆ ಅನಂತ ನಮಸ್ಕಾರಗಳು ಮೇಡಮ್. ನಮಸ್ತೆ ಹೇಳಿ ಶಿವು. ಮೊದಲನೇ ಪ್ರಶ್ನೆ ಏನಂದ್ರೆ ಮೇಡಮ್, ಇಲ್ಲಿ ನಮ್ಮ ತಾಲೂಕಿನಲ್ಲಿ ರೈತರಿಗೆ ಪಿಂಚಣಿ ಹಣ ಬರ್ತದೆಯಲ್ಲ ಸರ್, ಅದರಲ್ಲಿ 60ರಿಂದ 65 ಅಂತ 5 ವರ್ಷ ಡಿಫ್ರೆಂಟ್ ಆಗಿ ಬರೀತಾರೆ. ಅದರಿಂದ ಅವರಿಗೆ 600 ರೂಪಾಯಿನ ಮಾಡ್ತಾ ಇದ್ದಾರೆ. 63ರಿಂದ 66 ವರ್ಷ ಅಂತ ಬರೆದ್ರೆ ಅವರಿಗೆ 1200 ಆಗ್ತದೆ. ಈ 5 ವರ್ಷ ಡಿಫ್ರೆಂಟ್ ಮಾಡ್ತಾ ಇರೋದ್ರಿಂದ ಕೆಲವು ಜನರಿಗೆ ಸರ್ ತುಂಬಾ 600 ರೂಪಾಯಿ ಆಗ್ತಿದೆ. ಅದರಿಂದ ಡಾಕ್ಟರ್ಗಳಿಗೆ ಒಂದು ಧೈರ್ಯ ಕೊಟ್ಟು 63ರಿಂದ 66 ವಯಸ್ಸು ನೋಡಿ ಅವರಿಗೆ ಬರೀಬೇಕು ಅಂತ ಮನವಿ. ಓಕೆ, ಖಂಡಿತ ಶಿವು, ನಾನೊಂದ್ಸರಿ ಡಿಸ್ಕಸ್ ಮಾಡ್ತೀನಿ ನಮ್ಮ ಇವ್ರಿಗೆ ಹೇಳಿ. ಯಾಕಂದ್ರೆ ನಿಯಮಗಳು ಅಲ್ಲಿ ಇದೆ, ಅವ್ರಿಗೆ ಯಾವ ವಯಸ್ಸಿಗೆ ಪೆನ್ಷನ್ ಅಂತ ಒಂದು ಕಾರ್ಯಕ್ರಮ ಅದಕ್ಕೆ ಮಾಡೋಣ, ಅವ್ರಿಗೆ ಒಂದು ಮಾಹಿತಿ ಕೊಡ್ಲಿಕ್ಕೆ. ಧನ್ಯವಾದ ಶಿವು, ಕರೆ ಮಾಡೋದಕ್ಕಾಗಿ. ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ, ಯಾವ ಊರಿಂದ ಅಂತ ಹೇಳಿ. ಸರ್ ನಮಸ್ತೆ, ನನ್ನ ಹೆಸರು ಶೀಲಾ ನಯನೇಂದ್ರ ಅಂತ, ಅಂಚೂರು, ಆಲೂರು ತಾಲೂಕು. ಸರ್ ನಮಸ್ತೆ. ನಂದು ಮೇಡಮ್ ನಮಸ್ತೆ ಮೇಡಮ್. ನಮಸ್ತೆ ಶೀಲಾ. ಮೇಡಮ್, ನನ್ನ ಮಗನ್ಗೆ ಈಗ 18 ತುಂಬಿತು, ಈಗ ಜೂನ್ಗೆ. ವೋಟಿಂಗ್ ಕಾರ್ಡ್ ಮಾಡ್ಸೋದಕ್ಕೆ ಏನ್ ಪ್ರೊಸೀಜರ್ ಇದೆ ಮೇಡಮ್? ನಾವು ಅಂಗನವಾಡಿ ಟೀಚರ್ಗೆ ಫೋನ್ ಮಾಡಿ ಕೇಳಿದೆ. ಅವರು ಅದೇ ಏನು ತಾಲೂಕ್ ಆಫೀಸಿಗೆ ಹೋಗಿ ಅಂತ ಹೇಳಿದ್ರು. ತುಂಬಾ ಒಳ್ಳೆ ಪ್ರಶ್ನೆ ಶೀಲಾ ಕೇಳಿದ್ರು. ಹೌದು, ಈಗ 18 ವರ್ಷ ತುಂಬಿರಬಹುದು, ಅಥವಾ ಅವರು ಇನ್ನೊಬ್ರು, ಕೆಲವರು ಬೇರೆ ಮೊದಲು ಒಂದು ಊರಲ್ಲಿ ಇರ್ತಾರೆ, ಈಗ ಇನ್ನೊಂದು ಊರಿಗೆ ಟ್ರಾನ್ಸ್ಫರ್ ಆಗಿ ಬಂದಿರಬಹುದು, ಅಥವಾ ಮೈಗ್ರೇಟ್ ಆಗಿರಬಹುದು. ಸೊ ಒಂದು ಮತದಾರರ ಪಟ್ಟಿ ಅಂದ್ರೆ ಒಂದು ಮತದಾರರ ಆಗ್ಬೇಕು ಅಂದ್ರೆ ನಮ್ಮ ದೇಶದಲ್ಲಿ ಮಾತಾಡ್ಬೇಡಿ ಶೀಲಾ, ಕೇಳಿಸ್ಕೊಳ್ಳಿ, ಮೇಡಮ್ ಮಾತಾಡ್ತಿದ್ದಾರೆ. ಮುಖ್ಯವಾಗಿ ಅವರು 4 ಕಂಡೀಷನ್ ಇದೆ, ಅದರಲ್ಲೂ 2 ಕಂಡೀಷನ್ಸ್ ತುಂಬಾ ಮುಖ್ಯ. ಒಂದು, ಅವರು ಭಾರತದ ಪ್ರಜೆ ಆಗಿರಬೇಕು, ಅವರು 18 ವರ್ಷಕ್ಕಿಂತ ಕಮ್ಮಿ ಇರಬಾರ್ದು. ಇಷ್ಟೇ 2 ಕಂಡೀಷನ್. ಇನ್ನು 2 ಇದೆ, ಆರ್ಡಿನರಿ ರೆಸಿಡೆಂಟ್ ಆಗಿರಬೇಕು, ಮತ್ತೆ ಯಾವುದೇ ಕಾನೂನಿನಡಿಯಲ್ಲಿ ಅವರು ಅನರ್ಹಗೊಂಡಿರಬಾರ್ದು. ಅದೇನು ಜಾಸ್ತಿ ನಮ್ಗೆ ಹೆಚ್ಚು ಬರಲ್ಲ. ಇವೆರಡನ್ನ ನೋಡ್ಕೊಳ್ಬೇಕು. ಅದರಲ್ಲೂ 18 ತುಂಬಿದೆ ಅಂದ ತಕ್ಷಣ, ಶೀಲಾ ಹೇಗೆ ಕೇಳಿದ್ರು, ತುಂಬಾ ಎಲ್ಲ ಮಕ್ಕಳಿಗೆ ನಾವು ಈವನ್ ಕಾಲೇಜಲ್ಲಿಯೂ ಸ್ಕೂಲ್ಗಳಲ್ಲೂ ನಾವು ಹೇಳೋದು ಇಷ್ಟೇ, ನಿಮ್ಮ ನೋಡಿ 18 ತುಂಬಿದ ತಕ್ಷಣ ನಿಮ್ಮ ಹೆಸರನ್ನ ಮತದಾರರ ಪಟ್ಟಿಯಲ್ಲಿ ಬರೋ ಹಾಗೆ ನೋಡ್ಕೊಳ್ಬೇಕು. ಯಾಕಂದ್ರೆ ಇದು ಒಂದು ನಿಮ್ಮೆಲ್ಲರ ಕರ್ತವ್ಯ ಇದು. ಯಾಕಂದ್ರೆ ನಾವು ಬರೀ ಇಷ್ಟು ಮಾತಾಡ್ತೇವೆ, ನಾವು ಒಂದು ನಮ್ಮ ಹಕ್ಕನ್ನು ಚಲಾಯಿಸಿದಾಗೆ ತಾನೇ ನಮ್ಮ ದೇಶದ ನಿರ್ಮಾಣ ನಾವು ಮಾಡಲಿಕ್ಕೆ ಸಾಧ್ಯ. ಹಕ್ಕು. ಹಾಗಾಗಿ 18 ತುಂಬಿದ ತಕ್ಷಣ ಏನ್ ಮಾಡಬೇಕು ಪೋಷಕರು ಅಥವಾ ಮಗು ಅಂದ್ರೆ, ಅಲ್ಲಿನ BLO ಅಂತ ಹೇಳ್ತೀವಿ, ವೋಟರ್ ಫೆಸಿಲಿಟೇಷನ್ ಸೆಂಟರ್ಸ್ ಅಂತೀವಿ ನಾವು. ಅಂದ್ರೆ ಮತದಾರರ ಸಹಾಯ ಕೇಂದ್ರಗಳು ಅಂತ ಹೇಳಿ. ಪ್ರತಿಯೊಂದು ಮತಗಟ್ಟೆ ಅಧಿಕಾರಿಗಳು ಅಲ್ಲಿ ಇರಬೇಕು. ಅವ್ರಿಗೆ ಒಂದು ಅರ್ಜಿ ಕೊಡ್ತಾರೆ, ನಮೂನೆ, ಅವ್ರಿಗೆ 18 ತುಂಬಿದೆ ಅಂದ್ರೆ ನಮೂನೆ 6 ಅಂತ ಕೊಡ್ತಾರೆ. ಅದನ್ನ ಫಿಲ್ಅಪ್ ಮಾಡಿ ಕೊಡಬೇಕು. ಈಗ 18 ತುಂಬಿದೆ ಅನ್ನೋದಕ್ಕೆ, ಈಗ ಅವರಂತೂ ಭಾರತೀಯ ಪ್ರಜೆಗಳು, ಯಾಕಂದ್ರೆ ಅವರ ತಂದೆ ತಾಯಿ ಅವರದೆಲ್ಲ ವೋಟರ್ ಕಾರ್ಡ್ ಎಲ್ಲ ಇಲ್ಲೇ ಇದೆ. ಮತ್ತೆ ಏನಾದ್ರು ಡೌಟ್ ಬಂದ್ರೆ ಕನ್ಫರ್ಮ್ ಮಾಡ್ಕೊಬಹುದು. ಸಪೋಸ್ ಅವ್ರು ಏನಾದ್ರು ಬೇರೆ ದೇಶದಿಂದ ಬಂದು ಸೆಟ್ಲ್ ಆಗಿದ್ದಾರೆ ಅಂತಂದ್ರೆ ಅವರು ಚೆಕ್ ಮಾಡ್ಕೊಬಹುದು, ತಪ್ಪೇನು ಇಲ್ಲ. ಸೊ ಅವರು ನಮ್ಮ ದೇಶದ ಪ್ರಜೆನೆ ಅಂತಂದ್ರೆ ಮೊದಲನೇ ಕಂಡೀಷನ್ ಫುಲ್ಫಿಲ್ ಆಯ್ತು ಅಂದ್ರೆ ಸರಿ ಆಯ್ತು. ಎರಡನೇದು 18 ತುಂಬಿರೋದಕ್ಕೆ ಒಂದು ಇದು ಕೊಡಬೇಕು, ದಾಖಲೆ. ಈಗ ಸ್ಕೂಲಿಂದು SSLC ಮಾರ್ಕ್ಸ್ ಕಾರ್ಡು, ಬರ್ತ್ ಸರ್ಟಿಫಿಕೇಟು, ಆಧಾರ್ ಕಾರ್ಡ್ ಅಲ್ಲೂ ಇರುತ್ತೆ. ಈಗ ಆಧಾರ್ ಕಾರ್ಡ್ ಈಸ್ ಓನ್ಲಿ ಐಡೆಂಟಿಟಿ ಪ್ರೂಫ್ ಅಂತೀವಿ. ಅದು ಹೊರತುಪಡಿಸಿನೂ ನಮ್ಮ ಒಂದು 11 ದಾಖಲೆಗಳನ್ನ ಹೇಳಿದ್ದೇವೆ, ಸರ್ಕಾರದಿಂದ ಕೊಡ್ತಕ್ಕಂತಹ ಒಂದು ಅಥವಾ ಇತರೆ ದಾಖಲೆಗಳು, ಯಾವುದೇ ಬೆನಿಫಿಟ್. ಒಂದು ಆ ಮಗುಗೆ 18 ತುಂಬಿದೆ ಅನ್ನೋದಕ್ಕೆ ಒಂದು ದಾಖಲೆ. ಈಗಂತೂ ಎಲ್ಲ ಮಕ್ಕಳು ಸ್ಕೂಲ್ಗೆ ಹೋಗಿರ್ತಾರೆ,
ಸ್ಕೂಲು, TC ಅಥವಾ SSLC ಸರ್ಟಿಫಿಕೇಟು ಈ ಥರ ಎಲ್ಲ ಕೊಡಬಹುದು. ಕೊಟ್ಬಿಟ್ಟು ಅವರು ಅರ್ಜಿಯನ್ನು ನಮ್ಮ ಇವರಿಗೆ ಕೊಡಬೇಕು. ಯಾರಿಗೆ? BLO, ಮತಗಟ್ಟೆ ಅಧಿಕಾರಿಗಳಿಗೆ. ಅವರು ಅದನ್ನು ಪರಿಷ್ಕರಣೆ ಮಾಡಿ ಅದನ್ನು ನಮ್ಮ ಎಲೆಕ್ಟ್ರಲ್ ರಿಜಿಸ್ಟ್ರೇಷನ್ ಆಫೀಸರ್ ಅಂತ ಇರ್ತಾರೆ, ಅಂದರೆ ಮತದಾರರ ನೋಂದಣಿ ಅಧಿಕಾರಿ ಅಂತಲೇ ಇರ್ತಾರೆ, ಅಸಿಸ್ಟೆಂಟ್ ಕಮಿಷನರ್ ಆಗಿರ್ತಾರೆ ಅವರು ತಮ್ಮ ಪವರನ್ನು ತಹಸೀಲ್ದಾರ್ಗೂ ಕೊಟ್ಟಿರ್ತಾರೆ. ಅಸಿಸ್ಟೆಂಟ್ ಎಲೆಕ್ಟ್ರಲ್ ರಿಜಿಸ್ಟ್ರೇಷನ್ ಆಫೀಸರ್, AERO ಅಂತ ಕರಿತೀವಿ ಅವ್ರಿಗೆ ಉಪನೋಂದಣಾಧಿಕಾರಿ ಅಂತೀವಿ. ಅವ್ರಿಗೆ ಮತದಾರರ ಉಪನೋಂದಣಾಧಿಕಾರಿ ಅವ್ರಿಗೆ ಹೋಗುತ್ತೆ. ಅವರು ಹಿಯರ್ ಮಾಡಿ ತಹಸೀಲ್ ಆಫೀಸಲ್ಲಿ ಇವರು ಹೌದು ದಾಖಲೆ ಎಲ್ಲ ಕೊಟ್ಟಿದ್ದಾರೆ, ಅವ್ರಿಗೆ ಸೇರಿಸಬಹುದಾ ಅನ್ನೋದು ಒಂದು ಆದೇಶ ಆಗುತ್ತೆ. ಎಸ್, ಅಪ್ರೂವ್ಡ್, ಅವರು ಸೇರಿಸಬಹುದು, ದಾಖಲೆ ಎಲ್ಲ ಸರಿ ಇದೆ, ಪರಿಶೀಲನೆ ಆದಮೇಲೆ ಸುಮ್ಮನೆ ಸೇರಿಸ್ಬಿಡೋದಿಲ್ಲ ನಾವು. ಸೊ ಆದರೆ ಕಲೆಕ್ಟ್ ಮಾಡಿಕೊಂಡು ಕೊಡೋ, ಪರಿಶೀಲನೆ ಮಾಡಿ ಕೊಡೋದು ಮತಗಟ್ಟೆ ಅಧಿಕಾರಿಯ ಕರ್ತವ್ಯ. ಶೀಲಾ ಮತ್ತು ನಿಮ್ಮ ಥರನೇ ಇರ್ತಕ್ಕಂಥ ಎಲ್ಲ 18 ತುಂಬಿದ ಎಲ್ಲ ಪೋಷಕರಿಗೆ, ಮತ್ತು 18 ತುಂಬಿದೆ ಅಂದರೆ ಅವರು ಮಕ್ಕಳಾಗಲ್ಲ, ಅವರು ಅಡಲ್ಟ್ ಆಗಿಬಿಡ್ತಾರೆ. ಈಗ ಅವ್ನ ಮಗು ಅಂತ ಹೇಳಿದೆ, ಅವರು ಸಹ ಅವರು ನಮೂನೆ 6ರಲ್ಲಿ ಕೊಡಬಹುದು. ಇನ್ನೊಂದು ಈಗ ಆನ್ಲೈನಲ್ಲೂ ಇದೆ, ಅವರು ಅರ್ಜಿಯನ್ನು ಆನ್ಲೈನಲ್ಲೂ ಸಲ್ಲಿಸಬಹುದು. ನಮ್ಮ ECI.gov.in ನೆಟ್ವರ್ಕ್ ಇರ್ತದೆ. ECI ವೆಬ್ಸೈಟ್ಗೆ ಹೋದರೆ ECI ಅಂತೀವಿ ನಾವು, ಅದರಲ್ಲಿ ಹೊಸ ವೋಟರ್ಗೆ ಎನ್ರೋಲ್ ಮಾಡ್ಕೊಳಕ್ಕೆ ಅವಕಾಶ ಉಂಟು. ಆನ್ಲೈನಲ್ಲಿ ಆದರೆ ಮತ್ತೆ ನಮಗೆ ಆನ್ಲೈನಲ್ಲಿ ಮೆಸೇಜ್ ಬರ್ತದೆ, ಮತ್ತೆ ಅದನ್ನು ವೆರಿಫಿಕೇಶನ್ ಮಾಡಿ ಅಪ್ರೂವ್ ಆಗ್ತದೆ. ಈಗ ಅಷ್ಟು ಸರಳಗೊಂಡಿದೆ. ಯಾವುದಾದ್ರೂ ಒಂದು ವಿಧಾನ ಮಾಡಿಕೊಳ್ಬಹುದು. ಈಗ ಆನ್ಲೈನಲ್ಲಿ ಮಾಡಲಿಕ್ಕೆ ಈಗ ಬರಲ್ಲ ಅಂದರೆ ನಮ್ಮ ಮತಗಟ್ಟೆ ಅಧಿಕಾರಿಗೆ ನಮೂನೆ 6ರಲ್ಲಿ ಅರ್ಜಿಯನ್ನು ತುಂಬಿ ಕೊಡಬೇಕು. ಅವ್ರು ಕೊಡ್ತಾರೆ, ನಮೂನೆ 6 ಕೊಡಿ, ನನ್ನ ಮಗು 18 ತುಂಬಿದೆ, ಈಗ ಅದಕ್ಕೊಂದು ಸರ್ಟಿಫಿಕೇಟ್ ಹಚ್ಚಿ ಅವ್ರಿಗೆ ಕೊಡಬಹುದು. ಶೀಲಾ ಅವರ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಹೇಳಿ ಅಂದ್ಕೊಳ್ಳುತ್ತಾ ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್, ನಾನು ಬಾಳಪೇಟೆ ಜಿಲ್ಲೆಯಿಂದ ಈಶ್ವರ್ ಮಾತಾಡ್ತೀನಿ. ಈಶ್ವರ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಈಶ್ವರ್ ಮೇಡಮ್, ತುಂಬಾ ಥ್ಯಾಂಕ್ಸ್ ಮೇಡಮ್. ನೀವು ನಮ್ಮ ಹಾಸನ ಜಿಲ್ಲೆಗಾಗಿ ಬಂದು 12 ಬಾರಿ ಮಾತಾಡಿದ್ರೆ, ಅದ್ರಲ್ಲಿ 6 ಬಾರಿ ನಿಮ್ಮ ಹತ್ರ ಮಾತಾಡಿದ್ದೀನಿ. ನಿಮ್ದೊಂದು ಸೆಲೆಬ್ರೇಷನ್ ಮಾಡೋಣ ಇವತ್ತು ಈಶ್ವರ್. 12ರಲ್ಲಿ 6 ಬಾರಿ ಮಾತಾಡಿದ್ರು ಮೇಡಮ್, 50%. ಅಂದ್ರೆ ಇವರು ರೆಗ್ಯುಲರ್ ಆಗಿ ರೇಡಿಯೋವನ್ನ ಕೇಳ್ತಾ ಇರ್ತಾರೆ. ಹೌದು ಹೌದು. ಏನಿದೆ ಇವತ್ತು ಮಾತಾಡಿ ಈಶ್ವರ್. ನಮಸ್ತೆ ಮೇಡಮ್. ನನಗೇನು ಪ್ರಶ್ನೆ ಅಂದ್ರೆ, ಮೊದಲನೇ ಪ್ರಶ್ನೆ, ನಾವೀಗ ನಮ್ಮ ಈ ಒಂದು BLO ಬಂದು ನಮ್ಮ ಮನೆಗೆ ಚೀಟಿ ಕೊಟ್ಟಿದ್ದಾರೆ, 2 ಚೀಟಿ ಅಂತ ಹೇಳಿದ್ವಿ. ಆ ಪ್ರತಿ ಕೊಟ್ಟಾಗ ನಮ್ಮಲ್ಲಿ ಏನು ಅಕಸ್ಮಾತ್ ಕಳೆದೋದ್ರೆ ಆ ಚೀಟಿ, ಕೆಲವರು ಹಳ್ಳಿಗಳಲ್ಲಿ ನೆನೆದೋಗೋದು, ಹಾಳು ಮಾಡೋದು, ಈ ತರ ಅದ್ರಲ್ಲಿ ಕೆಲವರು ಇನ್ಸಿಯಲ್ ಮಿಸ್ಟೇಕ್. ನಾವು ಉದಾಹರಣೆ, ನಾನು ಈಶ್ವರ್ ಅಂತ ಇದ್ದೀನಿ, ನಮ್ಮೂರಲ್ಲಿ 4 ಜನ ಈಶ್ವರ್ ಅಂತ ಇದೀವಿ. ಅವಾಗೇನು ಪರಿಷ್ಕರಣೆ ಮತ್ತೆ ತಿದ್ದುಪಡಿಯನ್ನು ಮಾಡ್ಬೇಕಾದ್ರೆ ಆ ಪ್ರತಿ ಹಾಳೋದ್ರೆ ಮತ್ತೆ ಯಾರಿಂದ ಪಡಿಬಹುದು ಆ ಪ್ರತಿ ಅಂತ ನಾನು ನಿಮ್ಗೆ ಪ್ರಶ್ನೆ. ಓಕೆ, ಅಗೇನ್ ಹೇಳ್ತೇನೆ, ಈಶ್ವರ್ ಅವರು ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರು. ಯಾಕಂದ್ರೆ ಅವರು SIR ಅನ್ನ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಿದ್ದಾರೆ. ನಮ್ಮ BLOಗಳು 30ನೇ ತಾರೀಕಿಂದ ಮನೆಗೆ ಭೇಟಿ ಕೊಡೋ ಕಾರ್ಯಕ್ರಮ. ಅವ್ರು ಹೋಗ್ಲೇಬೇಕು. ಯಾರು ಬೇರೆ ಯಾರ ಕಡೆಯಿಂದ ಎನ್ಯುಮರೇಷನ್ ಫಾರ್ಮ್ ಕೊಡಲ್ಲ, ನಾವು BLOನೇ ತಗೊಂಡೋಗಿ ಮನೆಗೆ ಕೊಡಬೇಕು. ಮನೆ ಭೇಟಿ ಅಂತಾನೆ ಕರಿತೇವೆ. ನಮ್ಮ BLOಗಳು ಮನೆಗೆ ಹೋಗುವಾಗ ಎಲ್ಲರಿಗೂ ನಾವು ಡೈರೆಕ್ಷನ್ ಕೊಟ್ಟಿದ್ದೀವಿ, ID ಕಾರ್ಡ್ ಹಾಕ್ಕೊಂಡಿರ್ಬೇಕು. ತಮ್ಮ BLO ಪರಿಚಯ ಮಾಡಿಕೊಂಡು, ಯಾಕಂದರೆ ಅದನ್ನು ದುರುಪಯೋಗ ಮಾಡ್ಕೊಳ್ಬಾರ್ದು. ID ಕಾರ್ಡ್ ಹಾಕ್ಕೊಂಡೇ ಹೋಗ್ಬೇಕು ಅವ್ರ ಮನೆಗೆ. ಅಲ್ಲಿ ಹೋಗಿ ಅವ್ರಿಗೆ ಇವ್ರು ಹೇಳ್ದಾಗೆ ಒಂದು ಫಾರ್ಮ್ ಎಲ್ಲ ಮಾಹಿತಿಯನ್ನು ತುಂಬಿದ್ರು, ಸಹಿ ಮಾಡಿದ್ರು. ಒಂದು ಪ್ರತಿಯನ್ನು ಎರಡನ್ನೂ ತುಂಬಿ ಎರಡನ್ನೂ ಸಹಿ ಮಾಡಿರ್ತಾರೆ. ಒಂದು ಪ್ರತಿ ಮತದಾರರ ಕೈಯಲ್ಲಿ ಕೊಟ್ಟರು. ಈಗ ಅದರಲ್ಲಿ ಕಳೆದೋದ್ರೆ ಏನು ಮಾಡಬೇಕು ಮೇಡಮ್? ಅದನ್ನು ನೀವು ಯಾಕೆ ಇಟ್ಕೋತೀರಾ ಅಂದರೆ, ನಾಳೆ ನಿಮ್ಮ ಹೆಸರು ಬರಲಿಲ್ಲ ಅಂದರೆ, ಸಪೋಸ್ ನೀವು BLO ವಾಪಸ್ ತಗೊಂಡು ಹೋಗಿದ್ದಾರೆ, ಅವ್ರೇನಾದ್ರು ಅಪ್ಲೋಡ್ ಮಾಡಿಲ್ಲ ಅಥವಾ ನಿಮ್ಮನ್ನು ಬಿಟ್ಟಿದ್ದಾರೆ ಅಂತಂದರೆ, ನೀವು ನಾಳೆ ಹೇಳಬಹುದು, ನೋಡಿ ಅಕ್ನಾಲ ಅದೊಂಥರ ರಿಸಿಟ್ ಥರ, ರಿಸಿಟ್ ಕಾಪಿ ನೀವೇನಾದ್ರು ತೊಗೊಂಡ್ರೆ ಒಂದು ರಶೀದಿ ಇಟ್ಕೋತೀರಲ್ಲ ಹಾಗೆ. ನೀವು ನಾಳೆ ಈ ತಿಂಗಳು ಮುಗಿದಾದ್ಮೇಲೆ 29 ಆದಮೇಲೆ ನಾವು ಡ್ರಾಫ್ಟ್ ಪಬ್ಲಿಕೇಶನ್ ಆಗುತ್ತೆ. ಯಾವಾಗ? ಆಗಸ್ಟ್ಗೆ ಆಗುತ್ತೆ. ಆಗಸ್ಟ್ 5ನೇ ತಾರೀಕು ಕರಡು ಮತದಾರರ ಪಟ್ಟಿ ಅಂತ ಪ್ರಕಟಣೆ ಆಗುತ್ತೆ. ಅದು ಆದಾಗ ಹಕ್ಕು ಮತ್ತು ಆಕ್ಷೇಪಣೆಗಳು, ಕ್ಲೈಮ್ಸ್ ಅಂಡ್ ಆಬ್ಜೆಕ್ಷನ್ಸ್ ಅಂತೀವಿ, ಅವನ್ನ ಸಲ್ಲಿಸಲಿಕ್ಕೆ ಅವಕಾಶ ಉಂಟು. ನೀವು ಈಗ ಮತದಾರರು ಯಾರಾದ್ರೂ ಹೆಸರು ಬಿಟ್ಟು ಹೋಗಿದ್ರೆ ಇನ್ನು ಅಥವಾ ಏನೇ ತೊಂದರೆ ಆದರೂ ಆಕ್ಷೇಪಣೆಯನ್ನು ಸಲ್ಲಿಸಬಹುದು. ಆಗ ನಿಮಗೆ ಇದು ಇದ್ರೆ ನಿಮಗೆ ಅನುಕೂಲ ಆಗುತ್ತೆ, ರೆಸಿಟ್ ಇದ್ರೆ. ಹಾಗಾಗಿ ಇದನ್ನ ಒಂದು ಕಡೆ ಎತ್ತಿಟ್ಕೊಳ್ಳೋದು ಒಳ್ಳೆಯದು. ಒಂದು. ಇನ್ನೊಂದು, ಈಶ್ವರ್ ಅವರು ಕೇಳಿದ್ದು ತುಂಬಾ ಒಳ್ಳೆ ಪ್ರಶ್ನೆ. ಅಂದ್ರೆ ನನ್ನ ಹೆಸರು ಬದಲಾವಣೆ ಆಗಿದ್ರೆ ಏನು, ಅಥವಾ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಥವಾ
ಪಿ ಹೋಗಿ ಇನಿಷಿಯಲ್ ಪಿ ಹೋಗಿ ಬಿ ಆಗಿಬಿಟ್ಟಿರ್ತದೆ, ಅಥವಾ ಇನಿಷಿಯಲ್ ಇರಲ್ಲ. ಯಾಕಂದ್ರೆ ಅವ್ರು ಹೇಳಿದ್ರು 4 ಜನ ಈಶ್ವರ್ ಅಂತ ಇದ್ದೀವಿ. ಸೊ ಇದೆಲ್ಲ ಸಮಸ್ಯೆ ಬರ್ತದೆ. ಇನ್ನು ಕೆಲವು ಊರುಗಳಲ್ಲಂತೂ ಅವ್ರ ಹೆಸರು ಒಂದೇ ಇರ್ತದೆ, ಅವ್ರ ಅಪ್ಪಾಜಿ ಹೆಸರು ಅದೇ ಇರ್ತದೆ, ಅದೇ ತರದ 4 ಜನ ಇರ್ತಾರೆ. ಮಗನ ಹೆಸರು ತಂದೆ ಹೆಸರು ಸೇಮ್ ಇರೋವ್ರೇ ಇರ್ತಾರೆ. ಸೊ ಹಾಗಾಗಿ ಅವ್ರು ಹೇಳಿದ್ದು ಕರೆಕ್ಟ್ ಇದೆ. ಸೊ ಅಂಥ ಸಮಯದಲ್ಲಿ ಏನು ಮಾಡಬೇಕು ಅಂತ ಹೇಳಿ ನಾನು ಹೇಳ್ತೇನೆ. ಈ SIR ಏನು ಬರ್ತದೆ, ಈ ಹಿಂದೆ ನಿಮ್ಮ ಹೆಸರು ಏನಿತ್ತು ಅದೇ ಬರೀರಿ. ಈಗ ನಿಮ್ಮ ಹೆಸರು ಈಗೇನು ಪ್ರಿಂಟ್ ಆಗಿ ಬರ್ತದೆ ಮೇಲೆ, ಮೊದಲೇ ಪ್ರಿಂಟ್ ಆಗಿ ಏನು ಬರ್ತದೆ ಅದು ನಿಮ್ಮಲ್ಲಿ ಈಗ ಇರ್ತಕ್ಕಂತಹ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಏನಿದೆನೋ ಅದು ಪ್ರಿಂಟ್ ಆಗಿ ಬಂದ್ಬಿಡುತ್ತೆ. ನೀವೇನು ಬರೆಯೋದಿಲ್ಲ ಅಲ್ಲಿ. ಸಪೋಸ್ ಈಗ ಪ್ರಿಂಟ್ ಆಗಿ ಬಂದಿರೋ ಹೆಸರಲ್ಲಿ ಏನಾದ್ರು ನಿಮಗೆ ಕರೆಕ್ಷನ್ ಮಾಡಬೇಕು ಅಂದರೆ, ತಿದ್ದುಪಡಿ ಮಾಡಬೇಕು ಅಂದರೆ, ಈಗ ಈಶ್ವರಪ್ಪ ಇರ್ತದೆ, ನನಗೆ ಈಶ್ವರಪ್ಪ ಬೇಡ ಈಶ್ವರಯ್ಯ ಆಗಬೇಕು, ಅವಾಗೇನಾದ್ರು ಇದ್ದರೆ ನೀವು ಇದು ಎನ್ಯುಮರೇಷನ್ ಫಾರ್ಮೇ ಡಿಫ್ರೆಂಟು, ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ನೀವು BLOಗೆ ಯಾವಾಗ ಬೇಕಿರೂ ಕೊಡ್ಬೋದು, ಈಗಲೇ ಅಂತಲ್ಲ, ಯಾವಾಗ ಬೇಕಿರೂ ಕೊಡ್ಬೋದು. ಒಂದು ತಿದ್ದುಪಡಿ ಅಂತ ಬರ್ತದೆ, ನಮೂನೆ 8 ಅಂತ ಕರಿತೇವೆ. ಅದರಲ್ಲಿ ನನ್ನ ಹೆಸರು ಈಶ್ವರ ಅಂತ ಇರಬೇಕು, ಈಶ್ವರ P ಇರಬೇಕು, ಅದಕ್ಕೆ ದಾಖಲೆ ಕೊಡ್ಬೇಕು ನೀವು. ಅವಾಗ ಏನು ನಿಮ್ಮ P ಅನ್ನೋದಕ್ಕೆ ಬೇಕಲ್ಲ, ನೀವು ಸುಮ್ಮನೆ ಹೇಳೋಂಗಿಲ್ಲ. ಆ ಹೆಸರು ಅವರೇ ಅಂತ ಗೊತ್ತಾಗ್ಬೇಕಲ್ಲ, ಅವಾಗ ಅವ್ರು ಕೇಳೋ ದಾಖಲೆಯನ್ನ ಅವಾಗ ಕೊಡಬೇಕು ನಿಮ್ಮ ಹೆಸರಿಗೆ. ಕೊಟ್ಟು ಹೆಸರು ತಿದ್ದುಪಡಿಯನ್ನ ಯಾವಾಗ ಬೇಕಿದ್ರೂ ಮಾಡ್ಕೊಳ್ಬಹುದು. ಆದರೆ ನಾನು ಹೇಳೋದು ಏನು ಅಂದರೆ, ಎನ್ಯುಮರೇಷನ್ ಫಾರ್ಮಲಲ್ಲಿ ಅದಕ್ಕೆ ಅವಕಾಶ ಇಲ್ಲ. ನೀವು ಬದಲಾವಣೆಗೆ ತಿದ್ದುಪಡಿ, ಇದು ಎನ್ಯುಮರೇಷನ್ ಫಾರ್ಮ್ ಅಂದರೆ ಇಷ್ಟೇ. ಅವರು ನೀವು 2002ರಲ್ಲಿ ಅಂದರೆ ಇಂದಿನ ಸಮಗ್ರ ಪರಿಷ್ಕರಣೆಯಲ್ಲಿ ನಿಮ್ಮ ಹೆಸರು ಎಲ್ಲಿತ್ತು ಅಷ್ಟೇ ಕೇಳ್ತಾ ಇರೋದು ಅವರು. ನಿಮ್ಮ ಹೆಸರು ಅವಾಗ ಇರ್ಲಿಲ್ಲ ಅಂದ್ರೆ ಆಯ್ತು, ನಿಮ್ಮ ತಂದೆ ಹೆಸರು ಎಲ್ಲಿತ್ತು, ನಿಮ್ಮ ತಾಯಿ ಹೆಸರು ಎಲ್ಲಿ, ತಂದೆ ಹೆಸರು ಇಲ್ಲ ನಮ್ಗೆ ಅದು ಗೊತ್ತಿಲ್ಲ ಅಂತ ತಾಯಿ ಹೆಸರು ಎಲ್ಲಿತ್ತು, ಇಲ್ಲ ಅಜ್ಜ ಅವರು ಇಲ್ಲ ನಂಗಿಬ್ರು ಇಲ್ಲ ಅಂತಂದ್ರೆ ಅಜ್ಜ ಹೆಸರು ಎಲ್ಲಿತ್ತು. ನೀವು ಈ ದೇಶದಲ್ಲಿ ಎಲ್ಲೋ ಇದ್ರಿ ತಾನೆ, ಅವಾಗ ಅದನ್ನಷ್ಟೇ ಕೇಳ್ತಾರೆ ಅವರು. ಈ ಪರಿಷ್ಕರಣೆ ಆಗ್ತಿರೋದೇ ಅದಕ್ಕೋಸ್ಕರ. ಹಾಗಾಗಿ ಇಲ್ಲಿ ತಿದ್ದುಪಡಿಗಾಗ್ಲಿ ಇದೇನೆ ಎನ್ಯುಮರೇಷನ್ ಫಾರ್ಮ್ ಅಲ್ಲಿ ಹೊಸದಾಗಿ ಅದಕ್ಕೆ ಸಪ್ರೇಟ್ ಪ್ರೊಸೆಸ್ ಇದೆ. ನೀವು ಯಾವಾಗ ಬೇಕಿರೋ ಸೇರಿಸ್ಬೋದು. ಅದು ನಮೂನೆ 6, 7, 8 ಅಂದ್ರೆ ಸೇರ್ಪಡೆ, ಬಿಡುವಿಕೆ, ತಿದ್ದುಪಡಿ. ಇದು ನಿರಂತರ ಪ್ರಕ್ರಿಯೆ. ಇದ್ರ ಹೊರತಾಗಿ ಆ ನಮೂನೆಗಳನ್ನ ಕೊಡಬಹುದು. ಇನ್ನೊಂದು ಪ್ರಶ್ನೆ ಕೇಳಿದ್ರು ಈಶ್ವರ್, ಈಗ ಈ ಒಂದು ಫಾರಂ ಏನಿದೆಯಾ ಇದನ್ನ ಭರ್ತಿ ಮಾಡಿ ತಕ್ಷಣ ತಗೊಂಡು ಹೋಗ್ತಾರ ಅಥವಾ ಇವ್ರಿಗೆ ಕೊಟ್ಟು ಹೋಗ್ತಾರ ಮೇಡಮ್? ಎರಡು ಪ್ರತಿ ಇರ್ತದೆ ಅಂತ ಹೇಳ್ತೇವೆ, ಒಂದೇ ತರ ಎರಡನ್ನೂ ಸೈನ್ ಮಾಡಿರ್ತಾರೆ ನಮ್ಮ ಮತದಾರರು. ಒಂದನ್ನ ಅವರೇ ಇಟ್ಕೊಳ್ಬೇಕು, ಒಂದು ಇವರಿಗೆ ಬರೆದು ಕೊಟ್ಟು ಬಿಡಬೇಕು. ಈ ಮನೆ ಭೇಟಿ ಸಮಯದಲ್ಲೇ ಅದನ್ನ ಕಲೆಕ್ಟ್ ಮಾಡ್ಕೊಂಡು ನಾವು ಯೂಶಲಿ BLOಗೆ ಏನು ಹೇಳಿದೀವಿ ಅಂದ್ರೆ, ಎಷ್ಟೋ ಜನಕ್ಕೆ ತುಂಬಲಿಕ್ಕೆ ಬರೋದಿಲ್ಲ, ಆಮೇಲೆ ಅದು ಅರ್ಥನೂ ಆಗಲ್ಲ ಸಮಟೈಮ್ಸ್ ಅವ್ರಿಗೆ. ನೀವು ಅವ್ರಿಗೆ ಸಹಾಯ ಮಾಡಬೇಕು ತುಂಬಲಿಕ್ಕೆ. ನೋಡಿ ಇದೆಲ್ಲ ಇಲ್ಲಿದೆ, ಈ ಮಾಹಿತಿ ಕೊಡಿ. ಅವರಲ್ಲೇ ಕುತ್ಕೊಂಡು ಬರ್ಕೊಂಡು ಅವ್ರ ಡೇಟ್ ಆಫ್ ಬರ್ತು ಮತ್ತು ಈ ಥರ ವಿಷಯ ಕೇಳಿಬಿಟ್ಟು ಬರ್ಕೊಂಡು, ಏನಾದ್ರು ಡೌಟ್ ಬಂದರೆ ಬೇಕಿರೆ ಎಪಿಕ್ ನಂಬರು ಇವೆಲ್ಲ ಇದೆ ಅಂದರೆ ತಗೊಂಬನ್ನಿ ನಾನು ನೋಟ್ ಮಾಡ್ಕೋತೀನಿ ಅಂತ ಹೇಳಿ ಎಲ್ಲ ಬರ್ಕೊಂಡು ಬರ್ತಾರೆ. ಸೊ ಅವ್ರಿಗೆ ಸಹಕಾರ ಕೊಡಬೇಕು. ನಿಮ್ಮ ಇಲ್ಲ ನಾವು ಚೆನ್ನಾಗಿ ಓದಿದ್ದೇವೆ, ನಮಗೆಲ್ಲ ಗೊತ್ತಿದೆ ನಮಗೆ ಅಂತಂದರೆ ಬರೆದು ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ರು ಈಶ್ವರ್ ಅವರು. ಅವರ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಹೇಳಿ ಅಂದ್ಕೊಳ್ತಾ ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು ಹೇಳಿ ಮಾತಾಡಿ. ನಮಸ್ತೆ ಅಮ್ಮ. ನಮ್ದು ಅರಸೀಕೆರೆ ತಾಲೂಕು ದುಂಬೇನಹಳ್ಳಿ ಮೇಡಮ್. ನನ್ನ ಹೆಸರು ನಿರ್ಮಲಾ ಓಂಕಾರಮೂರ್ತಿ ಅಂತ. ನಾವು ಕೃಷಿಕರು ಮೇಡಮ್. ನಂದೊಂದು ಸಮಸ್ಯೆ ಇದೆ. ಏನಂತಂದ್ರೆ ನಮ್ದು ಮೇಡಮ್ ನಾಫೆಡ್ಗೆ ರಾಗಿನ ಬೆಳೆನ ಬೆಂಬಲ ಬೆಲೆಯಾಗಿ ಬಿಟ್ಟು ತುಂಬಾ ತಿಂಗಳಾಯ್ತು ಮೇಡಮ್, 3 ತಿಂಗಳು ಗ್ಯಾಪ್ ಆಯ್ತು ಮೇಡಮ್. ಅದು ಹಣ ಬಂದಿಲ್ಲ, ತುಂಬಾ ಸಮಸ್ಯೆ ಆಗ್ತಾ ಇದೆ. ಮತ್ತೆ ಬಿಸಿಲೇ ಕಾಲ ಬಂದ್ರು ಗೊಬ್ಬರ ಕೊಳ್ಳೋದು ತುಂಬಾ ಕಷ್ಟ ಆಗ್ತಾ ಇದೆ. ಮತ್ತೆ ಆ ಹಣನ ಮಕ್ಳ ಎಜುಕೇಶನ್ ತೊಡಗ್ಸೋಕು ಮತ್ತೆ ಸಾಲ ಮಾಡಿ ಅದನ್ನ ಬಡ್ಡಿ ಕಟ್ಟೋದ್ರಿಂದ ಆ ಸಾಲಕ್ಕೆ ಬೆಂಬಲ ಬೆಲೆ ಅಡಿ ನಾವು ರಾಗಿನ ಬಿಟ್ರು ನಮಗೆ ಪ್ರಯೋಜನ ಆಗ್ತಾ ಇಲ್ಲ ಮೇಡಮ್. ಆ ಸಮಸ್ಯೆನ ತಕ್ಷಣದಲ್ಲಿ ಬಗೆಹರಿಸ್ತೀರಾ ಅಂತ ನಾನು ಕೇಳ್ತೀನಿ. ಇಲ್ಲ, ಯು ಆರ್ ರೈಟ್ ನಿರ್ಮಲಾ, ಇದು ಗಮನಕ್ಕೆ ಬಂದಿದೆ ನಮಗೆ. ಆಯ್ತಲ್ಲ, ನಿನ್ನೆನೂ ನಾನು ಅಲ್ಲಿ ಅರಸೀಕೆರೆಗೆ ಬಂದಿದ್ದೆ. ಅಲ್ಲೇನೂ ಕೆಲವು ರೈತರು ಬಂದು ಈ ಸಮಸ್ಯೆನ ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದ್ರು. ಮೇಡಮ್ ತುಂಬಾ ಸಮಸ್ಯೆ ಆಗ್ತಾ ಇದೆ ಮೇಡಮ್. ನಮ್ದೊಬ್ರದೇ ಅಲ್ಲ ಮೇಡಮ್ ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ. ಇಲಾಖೆಯ ಅವರು ಉನ್ನತಾಧಿಕಾರಿಗಳಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ಅದು ಅನುದಾನ ಬರಲಿಕ್ಕಿದೆ, ಶಾರ್ಟ್ ಆಗಿ ಬರಲಿಕ್ಕಿದೆ. ತುಂಬ ಧೈರ್ಯವಾಗಿ ಇರಿಯಮ್ಮ ಬರ್ತದೆ.
ಅದು ಬಂದ ತಕ್ಷಣ ನಾವು ರಿಲೀಸಸ್ ಅಂದರೆ ಈಗ ಅವರು ಬೆಂಬಲ ಬೆಲೆ ರಾಗಿದು ಖರೀದಿದು ಹೌದು, ಅದು ಅನುದಾನ ಬಂದ ನಂತರ ಬಿಡುಗಡೆ ಮಾಡಲಾಗುವುದು. ನೀವು ಅವ್ರ ಗಮನಕ್ಕೆ ತಂದಿದ್ದು ಇನ್ನೊಂದ್ಸರಿ ಒಳ್ಳೇದಾಯ್ತು ನಿರ್ಮಲಾ ಅವರೇ. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂಡು ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ಸರ್ ನಮಸ್ಕಾರ. ನಮಸ್ತೆ, ಹೆಸರು ಹೇಳಿ. ಸರ್ ನಾನು ಓರಿಮಂಗಲಾಪುರದಿಂದ ನಾಗರಾಜು. ಮೇಡಮ್ ಅವ್ರಿಗೆ ನಮಸ್ಕಾರ. ನಮಸ್ಕಾರ ನಾಗರಾಜು ಅವರೇ. ಮೇಡಮ್ ಪಟ್ಟಿ ಪರೀಕ್ಷಣೆ ಬಗ್ಗೆ ಇದು ಮಾಡ್ತಾ ಇದ್ರಿ ಇವತ್ತು. ನಮ್ಮನೆಯವರು ಸಹ BLO ಮೇಡಮ್ ಮಾಡ್ತಾ ಇದ್ದು, ಇದುವರೆಗೂ BLO ಇದ್ದು ಮಾಡ್ತಾ ಇದ್ದೆ ಮೇಡಮ್ ನಾವು. ಈಗ ಏನಾಗಿದೆ 2002 ಒಂದು ಬಂತು ಮೇಡಮ್ ಇದ್ರಿಂದ ಬೆಳ್ಳೂರು ಕ್ರಾಸ್ ಅಲ್ಲಿ ಇದಾರೆ ಮೇಡಮ್, ಅಲ್ಲಿ ನಮ್ಮೂರವರು. ಅವ್ರದ್ದು ಮತದಾರರ ಪಟ್ಟಿದ ಒಂದು ಲೀಸ್ಟ್ ಕೊಟ್ಟೆ ಮೇಡಮ್ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಸಕ್ಕೆ. ಅದಾಯ್ತು ಮೇಡಮ್ ಅದೊಂದು. ಮತ್ತೆ ಸೇರ್ಪಡೆನೂ ಸಹ 18 ವರ್ಷದ ಮೇಲ್ಪಟ್ಟ ಮಕ್ಕಳನ್ನೆಲ್ಲಾರು ಸುಮಾರು ಒಂದು 10-15 ಮಕ್ಕಳನ್ನ ಸೇರ್ಪಡೆ ಮಾಡಿದೀನಿ ಸರ್. ಏನಾದ್ರು ಪ್ರಶ್ನೆ ಇದ್ರೆ ಕೇಳಿ ನಾಗರಾಜ್. ಇನ್ನೊಂದಿದೆ ಸರ್, ಇನ್ನೊಂದಿದೆ ಕೇಳಿ, ನೇರವಾಗಿ ಬೇಗ ಕೇಳಿ, ತುಂಬಾ ಜನ ಕಾಯ್ತಾ ಇದ್ದಾರೆ. ಸರ್ ಮೇಡಮ್ ನನಗೆ ಮೇಡಮ್ ಇಲ್ಲಿ ನಮ್ಮ ಇರೋ ಸ್ಥಳದಲ್ಲಿ ಒಂದು 15 ಮನೆಗಳಿದೆ ಮೇಡಮ್. ಅಲ್ಲಿ ನಿರಂತರ ಜ್ಯೋತಿ ಕಂಬಗಳು ಬೇಕು, ಮತ್ತೆ ವಿದ್ಯುತ್ ಬೇಕು ಮೇಡಮ್. ಮತ್ತೆ ನಾಗರಾಜು, ಅದು ಯಾವ ಏರಿಯಾ? ಓರಿಮಂಗಲಾಪುರ, ಗಣಸಿ ಹೋಬಳಿ ಗ್ರಾಮ ಪಂಚಾಯತಿ ಬಂದು ಕೊಂಡೇನಾಳು ಮಂಗಳಾಪುರ. ಓಕೆ ಓಕೆ. ನೀರಿನ ಸೌಲಭ್ಯ ಬೇಕು ಮೇಡಮ್. ಒಂದು 15-20 ಮನೆಗಳಿದೆ ಮೇಡಮ್ ಅಲ್ಲಿ. ಮತ್ತೆ ತುಂಬಾ ಇದು ಹುಲಿಕಟ್ಟೆ ಅಂತ ಮೇಡಮ್, ಆ ಸ್ಥಳಕ್ಕೆ ಹುಲಿಕಟ್ಟೆ ಅಂತ ಹೆಸರು ಕೊಟ್ಟಾರೆ. ಅಲ್ಲಿ ತುಂಬಾ ಚಿರತೆ ಮತ್ತೊಂದು ಎಲ್ಲ ಕಾಟ ಜಾಸ್ತಿ ಮೇಡಮ್. ಅದಕ್ಕಾಗಿ ನಿರಂತರ ಜ್ಯೋತಿ ಒಂದು ಕರೆಂಟ್ ವ್ಯವಸ್ಥೆ ಮಾಡ್ಕೊಡ್ಬೇಕು, ಮತ್ತೆ ನೀರಿನ JGM ಒಂದು ನೀರಿನ ವ್ಯವಸ್ಥೆ ಮಾಡ್ಕೊಡ್ಬೇಕು ಮೇಡಮ್ ನೀವು. ಖಂಡಿತ ಇದು ಜಿಲ್ಲಾ ಪಂಚಾಯತಿ ಬರ್ತದೆ, ನಾನು ಅವ್ರಿಗೂ ಹೇಳ್ತೇನೆ. ನಿರಂತರ ಜ್ಯೋತಿ ನಾನು ಎಸ್ಕಾಂನವ್ರಿಗೆ ಕರೆದು ಮಾತಾಡ್ತೇನೆ. ಈ ಚಿರತೆದು ಕಾಟನೂ ಜಾಸ್ತಿ ಇದೆ ಅಂತ ಹೇಳ್ತೀರಾ, ಒಂದು ಸ್ವಲ್ಪ ಫಾರೆಸ್ಟ್ ಇಲಾಖೆಯವರು ಒಂದು ಸ್ವಲ್ಪ ಅಲರ್ಟ್ ಆಗಿ ಇರಬೇಕಾಗ್ತದೆ ಅಲ್ಲಿ. ಖಂಡಿತ ಒಳ್ಳೆ ವಿಷಯ ಹೇಳಿದ್ದೀರಾ ನಾಗರಾಜು. ಐ ವಿಲ್ ನೋಟ್ ಡೌನ್. ಇದನ್ನ ನಾನು ನೋಟ್ ಮಾಡ್ಕೊಂಡಿದ್ದೀನಿ, ಅಟೆಂಡ್ ಮಾಡ್ತೇನೆ. ಧನ್ಯವಾದ ನಾಗರಾಜು ಕರೆ ಮಾಡಿದ್ದಕ್ಕಾಗಿ. ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ. ಬೇಲೂರಿನಿಂದ ಇಂದ್ರಕುಮಾರ್. ಮಾತಾಡಿ ಇಂದ್ರಕುಮಾರ್. ನಮಸ್ತೆ ಮೇಡಮ್. ನಮಸ್ತೆ ಇಂದ್ರಕುಮಾರ್. ಮೇಡಮ್ ಯಾವ ಜಿಲ್ಲೆಯಲ್ಲೂ ಇಲ್ಲ ರೇಡಿಯೋದಲ್ಲಿ ಮಾತಾಡ್ತಾ ಇರೋದು DC ಅವರು. ಸಿಗ್ತಾರ ಮೇಡಮ್ ನೀವು? ನೀವೆಲ್ಲ ಕೇಳ್ತಿರಲ್ಲ, ಹಾಗಾಗಿ ಮೇಡಮ್ ಕೂಡ ಅವರು ಬಿಡುವು ಮಾಡ್ಕೊಂಡು ಬರ್ತಾರೆ, ಸಮಯ ಇಲ್ದಾನೆ ಇದ್ರು ಕೂಡ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ನಿಮಗೋಸ್ಕರ ಬರ್ತಾರೆ ಇಂದ್ರಕುಮಾರ್. ಥ್ಯಾಂಕ್ ಯು. ಪ್ರಶ್ನೆ ಹೇಳಿ. ನಮ್ಮ ಮಗಳದು ಇಲ್ಲಿಗೆ 5 ವರ್ಷದ ಹಿಂದೆ ಓಟ್ ಹಾಕಿತ್ತು. ಈ ಸತಿ 3 ವರ್ಷದಲ್ಲಿ MLA ಎಲೆಕ್ಷನ್ ಬಂದಾಗ ಓಟ್ ಹಾಕಕ್ ಹೋದಾಗ ಡಿಲೀಟ್ ಆಗ್ಬಿಟ್ಟಿದೆ. ಅವರು ಚಿತ್ರದುರ್ಗದಲ್ಲಿ ಗೌರ್ಮೆಂಟ್ ಕೆಲಸದಲ್ಲಿ ಅಪಾಯಿಂಟ್ ಮಾಡ್ತಾಳೆ, ಇದ್ದಾಳೆ. ಅವ್ರು ಎಷ್ಟು ಹಾಕ್ಬೋದು ಮೇಡಮ್? ಅವರು ಚಿತ್ರದುರ್ಗದಲ್ಲಿ ಅವರು ಮತದಾರರಾಗಿದ್ದಾರಾ? ಇಲ್ಲ ಮೇಡಮ್, ಇಲ್ಲಿರೋದು ಡಿಲೀಟ್ ಆಗಿದೆ, ಇಲ್ಲೇ ಬರ್ತಾ ಇದ್ದಾಳೆ, ಅದಕ್ಕೋಸ್ಕರ. ಓಕೆ, ನೀವು ಇಲ್ಲೇ ಕೊಡಬಹುದು, ಯಾಕಂದ್ರೆ ಅವರು ಇಲ್ಲೇ ಓಡಾಡ್ತಾ ಇರ್ತಾರೆ. ಅವರ ಅಡ್ರೆಸ್ ಮೇಡಮ್ ಇಲ್ಲೇ ಅಡ್ರೆಸ್ ಇದೆ. ನೀವು ಅವ್ರಿಗೆ ಹೇಳಿ ಕ್ಲೈಮ್ ಮಾಡಿ, ನಾವು ಅಲ್ಲಿ ಕೆಲಸದಲ್ಲೇ ಅಷ್ಟೇ ಇದ್ದೇವೆ, ನಾವು ವಾಸಿಸೋದು ಇಲ್ಲೇನೆ, ಅವರ ಅಡ್ರೆಸ್ಸು, ಅವರ ತಂದೆ ತಾಯಿ, ಅವರ ಊರು ಎಲ್ಲ ಇಲ್ಲೇ ಇದೆ, ಕೆಲಸಕ್ಕೆ ಮಾತ್ರ ಅಲ್ಲಿ ಹೋಗಿದ್ದಾರೆ ಅಂತ ಹೇಳಿ ನಿಮ್ಮ BLO ಅವ್ರಿಗೆ ಹೇಳಿ. ನಿಮ್ಮ BLO ಅವ್ರಿಗೆ ಭೇಟಿ ಆಗಿದ್ರಿ? ಇಲ್ಲ ಮೇಡಮ್, ಯಾರು ಮನೆ ಹತ್ರ ಬಂದಿಲ್ಲ. ನಮ್ದೆಲ್ಲ ಕರೆಕ್ಟ್ ಆಯ್ತು. ನಮ್ಮ ಮಗಂದು, ನಮ್ಮ ಮಗಳದು, ನಮ್ಮ ಮನೆಯವ್ರದೆಲ್ಲ. ಓಕೆ. ದೊಡ್ಡ ಮಗಳದೊಬ್ರು ಡಿಲೀಟ್ ಆಗ್ಬಿಟ್ಟಿದೆ ಮೇಡಮ್. ಓಕೆ, ನಿಮ್ಮ BLO ಅವ್ರಿಗೆ ಹೇಳಿದ್ರೆ ಅವರು ಮನೆಗೆ ಬರ್ತಾರೆ. ಈಗ ವೋಟರ್ಲಿ ನಿಮ್ಮ ಎನಮರೇಷನ್ ಫಾರ್ಮ್ ತಗೊಂಡು 30 ತಾರೀಕಿಂದ ಬರ್ತಾರೆ ಇಂದ್ರಕುಮಾರ್. ಆಗಾನು ನೀವು ಕೊಡಬಹುದು. ನೀವು ಹೇಳಿ ಹೊಸದಾಗಿ ಸೇರ್ಪಡೆ ಮಾಡಿ. ಅದು ಡಿಲೀಟ್ ಆಗ್ಬಿಟ್ಟಿದೆ. ಹೊಸದಾಗಿ ಸೇರಿಸಲಿಕ್ಕೆ ಅವಕಾಶ ಇದೆ, ಸೇರಿಸ್ಕೊಳ್ಳಿ ಇಂದ್ರಕುಮಾರ್. ಸೇರಿಸಲಿಕ್ಕೆ ಅವಕಾಶ ಇದೆ. BLO ಅವ್ರಿಗೆ ನಾವು ಡೈರೆಕ್ಷನ್ ಕೊಡ್ತೀವಿ. ಈ ತರ ಪ್ರಕರಣಗಳೇನಾದ್ರು ಇದ್ರೆ ಕೂಡಲೇ. ಬೇಲೂರಲ್ಲಿ ಎಲ್ಲಿ ನಿಮ್ದು? ತುಂಡಾಯ್ತು ಅವ್ರ ಕರೆ ಅಂತಂದ್ರೆ. ಇಲ್ಲ, ಹೇಳ್ತೇನೆ. ಸಾಮಾನ್ಯವಾಗಿ BLO ಅಂತಂದ್ರೆ ಅಂಗನವಾಡಿ ಕಾರ್ಯಕರ್ತರು ಇರ್ತಾರಲ್ಲ ಮೇಡಮ್. ಈ BLOಗಳು ಟೀಚರ್ಸು ಇರ್ತಾರೆ, ಆಮೇಲೆ ಅಂಗನವಾಡಿ ಕಾರ್ಯಕರ್ತೆಯರು ಇದ್ದಾರೆ, ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಮನೆಗೆ ಬಂದಾಗ, ಭೇಟಿ ಕೊಟ್ಟಾಗ ಅವರ ಮಾಹಿತಿಯನ್ನ ಅವರು ಕೊಡಬಹುದು. ಅಂದ್ರೆ ಈ ತರ ನಮ್ಮ ಮಗುದು ಬಿಟ್ಟು ಹೋಗಿದೆ, ಸೇರಿಸಿ, ನಮ್ಗೆ ಇಲ್ಲೇ ಸೇರಿಸಿ. ಒಂದೇ ಹೇಳ್ಬೇಕು, ಅವರು ಬೇರೆ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲೂ ಅವರ ಹೆಸರು ಇಲ್ಲ ಅಥವಾ 2 ಇಲ್ಲ. ಯಾಕಂದ್ರೆ ಡೂಪ್ಲಿಕೇಟ್ ಇರೋದು ಅಪರಾಧ ಆಗ್ತದೆ. ಸೊ ಹಾಗಾಗಿ ಆ ಥರ 2 ಕಡೆ, ಒಂದಕ್ಕಿಂತ ಬೇರೆ ಕಡೆ ಇಡಬಾರ್ದು, ಒಂದೇ ಕಡೆ ಇರಬೇಕು.
ಅಂತ ಹೇಳಿ ಅವರು ದಾಖಲೆಗಳನ್ನ ಕೊಟ್ಟು ಅವರು ಮಾಡಬಹುದು. ನಾನು ಇದು ಡೈರೆಕ್ಷನ್ ಅನ್ನು ಕೊಡ್ತೇನೆ. ಓಕೆ, ಯಾರ್ಯಾರು ಬಿಟ್ಟು ಹೋಗಿದ್ದಾರೆ ಅವರನ್ನ ಸೇರ್ಪಡೆ ಮಾಡಬೇಕು ಅಂತ ಹೇಳಿ. ಇಂದ್ರಕುಮಾರ್ ಅವರ ಸಮಸ್ಯೆ ಬಗೆಹರಿಯುತ್ತೆ ಅಂತ ಹೇಳಿ ಅಂದ್ಕೊಳ್ತಾ ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ನಮಸ್ತೆ, ಮಾತಾಡಿ. ನಮಸ್ಕಾರ ಮಧುಸೂದನ್ ಅವರಿಗೆ ನಮಸ್ಕಾರ. ನಾನು ಚಂದ್ರೇಗೌಡರು ಅಂತ ಹೇಳಿ. ನಮಸ್ತೆ, ಮಾತಾಡಿ ಚಂದ್ರೇಗೌಡ್ರೆ. ಇದು ನಮ್ಮ ಸಾಹೇಬ್ರಿಗೆ ಕೊಡಿ. ಮಾತಾಡಿ. ಎಲ್ಲಿಂದ ಫೋನ್ ಮಾಡ್ತೀರಿ ನೀವು? ದೊಡ್ಡಕುಂದ ಗ್ರಾಮ. ನಿಮ್ಮ ಆಕಾಶವಾಣಿಗೆ ಬಂದೆಲ್ಲ ಮಾತಾಡಿದ್ದೀನಿ, ನಿಮ್ಮ ಆಕಾಶವಾಣಿಗೆ ನೋಡಿದ್ದೀನಿ. ಚಂದ್ರೇಗೌಡರು ಅಂತ ಒಂದು ಕಮಲ್ಗೆರೆ ಮಾತಾಡಿದ್ದೆ ನಾನು. ಓಕೆ ಚಂದ್ರೇಗೌಡ್ರೆ, ನಮಸ್ಕಾರ. ನಮಸ್ಕಾರ. ರೇಡಿಯೋಯಿಂದ ದೂರ ಬನ್ನಿ ಅಥವಾ ಸೌಂಡ್ ಕಡಿಮೆ ಮಾಡಿ ಚಂದ್ರೇಗೌಡ್ರೆ, ಕೇಳಿಸ್ತಾ ಇದೆ. ಆಯ್ತು, ನಮಸ್ಕಾರ ಸಿಸ್ಟರ್. ನಮಸ್ಕಾರ ಚಂದ್ರೇಗೌಡ್ರೆ. ನನಗೆ 80 ವರ್ಷ, ನಾನು ಹಿರಿಯ. ನಿಮ್ಗೆ ನಾವು ಆಶೀರ್ವಾದ ಮಾಡ್ಬೇಕು ಬಿಟ್ರೆ ನಾವು ನಮಸ್ಕಾರ ಮಾಡಬಾರ್ದು. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಯಾವತ್ತೂ ಇದೆ ಅಂತ ನನ್ಗೆ ಗೊತ್ತು. ಇದೆ ಹಿಂದಿನವರು ಕೂಡ ಮಾಡ್ಕೊಂಡ್ ಬಂದು ನನ್ಗೆ ಒಳ್ಳೆ ಕೆಲಸ ಮಾಡ್ತಾ ಇದ್ರಿ ತಾವುಗಳು. ಈಗ OAP ಅದು ವೃದ್ಧಾಪ್ಯ ವೇತನ ವೆರಿಫಿಕೇಶನ್ ಅಂತ ಇದ್ ಮಾಡಿದ್ದಾರೆ. 3 ತಿಂಗಳಿಂದ ಬಂದಿಲ್ಲ. ನಂಗೆ ಮಾತ್ರೆ ತಗೊಳ್ಳೋದು ದುಡ್ಡಿಲ್ಲ. ಜನ ಮೇಡಮ್ ಮೇಲೆ ಭಾರಿ ಸಮಸ್ಯೆ ಆಗಿದೆ. ಆಮೇಲೆ ಈ ತರ ಮಾಡ್ತಿದ್ದಾರೆ ಸರ್. ಈಗ ಮತ್ತೆ ಮೊನ್ನೆ ಅವರು ತಹಸೀಲ್ದಾರ್ಗೆ ಯಾರ ಕೈಲಿ ಹೇಳ್ಕೊಂಡು ನಮಗೆ ತಿರ್ಗಾಡ್ಲಿಕ್ಕೆ ಆಗೋದಿಲ್ಲ, ಹೋಗಿ ಬರ್ಲಿಕ್ಕೆ ಆಗೋದಿಲ್ಲ. ತಹಸೀಲ್ದಾರ್ ಹತ್ರ ಹೋಗಿ ಮೊನ್ನೆ ಮಾತಾಡಿದ್ವಿ, ಕೇಳಿಸ್ಕೊಳ್ಳಿ. ನಿಮ್ ಸಮಸ್ಯೆ ಅರ್ಥ ಆಗಿದೆ ಚಂದ್ರೇಗೌಡ್ರೆ. ಆಯ್ತು, ಕೇಳಿಸ್ಕೊಳ್ಳಿ, ಮೇಡಮ್ ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ. ಆಯ್ತು ಮೇಡಮ್. ಇಲ್ಲ, ಚಂದ್ರೇಗೌಡ್ರು ಹೇಳಿದ್ದು ಕರೆಕ್ಟ್ ಇದೆ. ಯಾಕಂದ್ರೆ ಈಗ ನಮ್ದು ಇನ್ಎಲಿಜಿಬಲ್ ಪೆನ್ಷನರ್ಸ್ ಅಂತ ಹೇಳಿ ನಮ್ಮಲ್ಲಿ ನಮ್ಮ ಜಿಲ್ಲೆಯಲ್ಲಿ 98,000 ಜನ ಅನರ್ಹ ಫಲಾನುಭವಿಗಳನ್ನ ಐಡೆಂಟಿಫೈ ಮಾಡಿದ್ರು ಗೌರ್ಮೆಂಟ್ ಇಂದ. ಅವರು ಕೊಟ್ಟಾದ್ಮೇಲೆ ನಾವು ಮತ್ತೆ ನಮ್ಮ ಅಧಿಕಾರಿಗಳಿಂದ ವೆರಿಫೈ ಮಾಡಿಸಿದ್ವಿ. ಅದರಲ್ಲಿ ಸುಮಾರು 38,000 ಜನ ನಮ್ಮಲ್ಲಿ ಎಲಿಜಿಬಲ್ ಇದ್ದಾರೆ ಅಂತ ಮತ್ತೆ ಅವ್ರಿಗೆ ನಾವು ರಿಪೋರ್ಟ್ ಮಾಡಿದ್ದೀವಿ. ಈಗ ಅಲ್ಲೇ 89,000 ಜನ ವೆರಿಫಿಕೇಶನ್ ಆಗಿದೆ. ಇನ್ನು ಈಗ ಏನು 100% ಆಗಿಬಿಡುತ್ತೆ. ಅದನ್ನು ವರದಿ ಕೊಡ್ತೀವಿ. ಯಾಕಂದರೆ ಅರ್ಹರಿರೋರ್ನು ಸಹ ಬಿಟ್ಟು ಹೋಗಬಾರ್ದು. ಯಾಕಂದರೆ ಅವ್ರ ಪೆನ್ಷನ್ ಮೇಲೇ ಅವರ ಜೀವನ ನಡೀತಾ ಇರ್ತದೆ. ಈಗ ಚಂದ್ರೇಗೌಡರು ಹೇಳ್ದ ಹಾಗೆ ಒಂದು ಮೆಡಿಸನ್ಗಂತೆ ಒಂದು ಏನಕ್ಕಾದರೂ ಅವರು ಹಿರಿಯರಿಗೆ ಬೇಕಿರ್ತದೆ. ಸೊ ಹಾಗಾಗಿ ಡಿಲೀಟ್ ಮಾಡಿಬಿಡಬೇಡಿ. ಮಾಡೋದಕ್ಕಿಂತ ಮುಂಚೆ ಅದನ್ನು ವೆರಿಫೈ ಮಾಡಬೇಕು. ಸಪೋಸ್ ಕೆಲವು ಕಡೆ ತೀರೋಗಿರ್ತಾರೆ, ಕೆಲವು ಕಡೆ ಅಲ್ಲಿ ಇರೋದಿಲ್ಲ ಅಡ್ರೆಸ್ಸಲ್ಲಿ. ಯಾರೋ ಒಬ್ಬರು ಅನರ್ಹರಿಗೆ ಹೋಗ್ತದೆ ಅಂತೇಳಿ ಅರ್ಹರಿಗೆ ತೊಂದರೆ ಆಗಬಾರ್ದು. ಸೊ ಆ ನಿಟ್ಟಿನಲ್ಲಿ ನಾವೆಲ್ಲ ಸಭೆ ತೆಗೆದುಕೊಂಡು ಹೇಳಿದ್ದೀವಿ. ಇನ್ನೊಂದು ವಾರದಲ್ಲಿ ಅದು ರೆಸ್ಯೂಮ್ ಆಗುತ್ತೆ. ಅಂದರೆ ನಾವು ಅದನ್ನು ಸಬ್ಮಿಟ್ ಮಾಡಿಬಿಡ್ತೇವೆ. ನೋಡಿ, ಯಾರ್ಯಾರು ಇಲ್ಲ ಅಲ್ಲಿ ಇಲ್ಲೇ ಇಲ್ಲ ಆದರೂ ಅವ್ರಿಗೆ ಪೆನ್ಷನ್ ಬರ್ತಿದೆ ಅಂತ ಎಲ್ಲ ಪ್ರಕರಣಗಳನ್ನೆಲ್ಲ ಡಿಲೀಟ್ ಮಾಡಿಸ್ತೇವೆ. ತೀರು ಹೋಗಿದ್ದಾರೆ ಅಂದರೂ ಹೋಗ್ತಾ ಇದೆ ಅಂತ ಕಡೆ ಹೋಗ್ಬಿಡ್ತದೆ. ಸೊ ಹಾಗಾಗಿ ಕೆಲವು ಕಡೆ ದಾಖಲೆನೇ ಕೊಟ್ಟಿರಲ್ಲ, ಅವ್ರು ಇರೋದೇ ಇಲ್ಲ. ಕೆಲವ್ರ ಕಡೆ ಇನ್ನೂ ವಯಸ್ಸು ಚಿಕ್ಕದಿರ್ತದೆ, 50 ವರ್ಷ ಇರ್ತದೆ, 60 ಅಂತ ತಗೊಂಡ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ಅಂಥವೆಲ್ಲ ಸರ್ಕಾರದ ನಿರ್ದೇಶನದ ಅನ್ವಯ, ಮಾರ್ಗದರ್ಶನದ ಅನ್ವಯ ಕ್ರಮ ವಹಿಸಿದ್ದೇವೆ. ಇನ್ನು ಇವ್ರದ್ದು ಏನಿದೆ ಇದು ಅವರು ಹೇಳಿ, ಇದು ಮೊನ್ನೆ ನಾನು ಬಾಣಾವರ ಅರಸೀಕೆರೆ ವಿಸಿಟಲ್ಲೂ ಸಹ ಜನ ಕೇಳಿದ್ರು ನನಗೆ. ಸೊ ಅದು ಗಮನಕ್ಕೆ ಇದೆ. ಮತ್ತು ನಾವು ಈಗ ಆಲ್ರೆಡಿ ನಮಗೆ ಮಾಹಿತಿ ಇದೆ, ನಮ್ಮ ತಹಸೀಲ್ದಾರ್ಗಳಿಗೆ ತಿಳಿಸಿದ್ದೇವೆ. ಕೂಡಲೇ ಈ ಪೆನ್ಷನನ್ನು ಈಗ ರಿಸ್ಯೂಮ್ ಮಾಡಿಸ್ಬೇಕು. ಅಂದರೆ ಬೇಗನೆ ಅವ್ರಿಗೆ ಬಿಡುಗಡೆ ಕ್ರಮ ಇನ್ನೊಂದು ವಾರದಲ್ಲಿ ಆಗೋ ಸಾಧ್ಯತೆ ಇದೆ. ಚಂದ್ರೇಗೌಡರ ಸಮಸ್ಯೆಗೆ ಸ್ಪಂದಿಸ್ತಾ ಈಗ ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ನಮಸ್ತೆ, ಮಾತನಾಡಿ. ನಮಸ್ತೆ ಮೇಡಮ್. ನಮಸ್ತೆ. ನಾನು ಬೇಲೂರು ತಾಲೂಕು ಮುಣಸೆಕೆರೆಯಿಂದ ಮೇಡಮ್. ಹೆಸರು ಹೇಳಿ ಮೇಡಮ್. ನನ್ನ ಹೆಸರು ದೊರೆಯಪ್ಪ ಅಂತ ಮೇಡಮ್. ಮಾತಾಡಿ ದೊರೆಯಪ್ಪ ಅವರೇ. ನಮ್ಮ ಮುಣಸೆಕೆರೆಯಲ್ಲಿ ಏನ್ ಸಮಸ್ಯೆ ಅಂದ್ರೆ ಮೇಡಮ್, ಒಂದು ತಂಗು ತಾಣ ಇಲ್ಲ ಮೇಡಮ್, ಬಸ್ ಸ್ಟ್ಯಾಂಡ್ ಅಂತಕ್ಕಂಥದ್ದು. ಅಲ್ಲಿ ಜನಗಳು ನಿಲ್ಲಕ್ಕೆ ಬಹಳ ಸಮಸ್ಯೆ ಆಗ್ತಾ ಇದೆ ಒಂದು ಮೇಡಮ್. ಹುಣಸೆಕೆರೆ ಅಂತ ಊರ ಹೆಸರು, ಹಾಗೆ ನಮ್ಮ ಊರಲ್ಲಿ ಬೆಳೆದಿರೋದ್ರಿಂದ ಹುಣಸೆಕೆರೆ ಅಂತ ನಾವು ನೆನಪಲ್ಲಿ ಇಟ್ಕೊಂಡಿದೀವಿ. ಹೊರಗಡೆ ಊರು ಇದು ಯಾವ ಊರು ಅಂತ ತಿಳ್ಕೊಳಕ್ಕೆ ಒಂದ್ ಬೋರ್ಡ್ ಇಲ್ಲ ಮೇಡಮ್. ಹಂಗಾಗಿ ಬಹಳ ಸಮಸ್ಯೆ ಆಗಿದೆ ಮೇಡಮ್. ಇದು ಸ್ವಲ್ಪ ಸಮಸ್ಯೆ ಬಗೆಹರಿಸಿಕೊಡಿ ಅಂತ. ಓಕೆ, ನೋಟ್ ಮಾಡ್ಕೊಂಡಿದೀವಿ ದೊರೆಯಪ್ಪ ಅವರೇ. ಅದೊಂದು ಕೂಡಲೇ ನಾನು ಕ್ರಮ ವಹಿಸ್ತೀನಿ. ತಂಗುದಾಣ ಒಂದು ಇಮಿಡಿಯೇಟ್ ಆಗಿ ಒಂದು ಸೆಟಪ್ ಮಾಡ್ಲಿಕ್ಕೆ, ಮತ್ತೆ ಅಲ್ಲಿ ಒಂದು ನೇಮ್ ಬೋರ್ಡ್ ಒಂದು ಹೇಳ್ತಾ ಇದ್ದಾರೆ. ಓಕೆ ಓಕೆ, ನೋಟ್ ಮಾಡ್ಕೊಂಡಿದ್ದೀವಿ. ಧನ್ಯವಾದ ದೊರೆಯಪ್ಪ ಅವರೇ. ಮುಂದಿನ ಕರೆಗೆ ಹೋಗೋಣ. ಮುಂದಿನ ಕರೆಗೆ ಹೋಗುವ ಮುನ್ನ ಈ ಒಂದು ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಏನಿದೆ ಮೇಡಮ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೇನಾದ್ರೂ ಹೇಳ ಅಂತ ವಿಚಾರಗಳಿದಾವೆ ನಮ್ಮ ಕೇಳುಗರಿಗೆ? ಈಗ ಏನು ನಾನು ಹೇಳಿದೆ, ಈ ಎನ್ಯುಮರೇಷನ್ ಫಾರ್ಮ್ ನಮ್ಮ
ಅಧಿಕಾರಿಗಳು ಮಾಡಬೇಕಾಗಿರೋ ಕೆಲಸಗಳು ಬಹಳ ಇದೆ. ನಾನು ಇವತ್ತು ಏನು ಹೇಳ್ತೀನಿ, ಒಬ್ಬ ಮತದಾರರಾಗಿ ನಾವೇನು ಮಾಡಬೇಕು. ಯಾಕಂದರೆ ನಮ್ಮ ಕೇಳುಗರು ಏನು ಮಾಡ್ತಾರೆ, ಈಗ ಎಷ್ಟೋ ಜನ ಒಳ್ಳೆ ಪ್ರಶ್ನೆ ಕೇಳಿದ್ರು, ಶೀಲಾ ಮತ್ತು ಅವರೆಲ್ಲ. ಒಬ್ಬ ಮತದಾರರಾಗಿ ನಮ್ಮ ಕರ್ತವ್ಯ ಏನು? ಮತದಾರರ ಮತಗಟ್ಟಾಧಿಕಾರಿಗಳು ನಿಮ್ಮ ಮನೆಗೆ ಬರ್ತಾರೆ, ನಿಮ್ಮ ಮನೆಗೆ ಒಂದು ಪೋಸ್ಟರ್ ಹಚ್ಚುತ್ತಾರೆ, ನಿಮ್ಮ ಗೋಡೆಗೆ ಅಲ್ಲಿ ಒಂದು ಸ್ಟಿಕ್ಕರ್ ಹಾಕ್ತಾರೆ. ಅಲ್ಲಿ ಅದರಲ್ಲಿ ನಾನು ಇವರಿಗೆ ಎನ್ಯುಮರೇಷನ್ ಫಾರ್ಮ್ ಕೊಟ್ಟಿದ್ದೀನಿ ಅಂತ ಹಾಕ್ತಾರೆ. ನೀವು ದಯವಿಟ್ಟು ಅವ್ರ ಜೊತೆಲಿ ಸಹಕರಿಸಿ. ಯಾಕಂದರೆ ಅವರು 1200 ಜನರನ್ನ ಕವರ್ ಮಾಡಬೇಕಾಗ್ತದೆ. ಅವರು ಸ್ವಲ್ಪ ಸಮಯದಲ್ಲಿ ಇಷ್ಟೆಲ್ಲ ಮಾಹಿತಿ ಇರ್ತದೆ. ಬರೀ ತುಂಬಿ ಸಹಿ ಮಾಡಿ ಕೊಡೋದು ಅಷ್ಟೇ ಇರಲ್ಲ ಅವ್ರಿಗೆ. BLO ಆ್ಯಪಲ್ಲಿ ಮತ್ತೆ ಎಂಟ್ರಿ ಮಾಡಬೇಕು, ಅದನ್ನು ತುಂಬ ಕೆಲಸ ಇರ್ತದೆ. ಸೊ ಹಾಗಾಗಿ ಅವರು ಮನೆಗೆ ಬಂದಾಗ ಮಾಹಿತಿಯನ್ನು ಕೊಡಿ, ವಿಚಾರಿಸ್ಕೊಳ್ಳಿ. ಅವರ ನಂಬರ್, ಅವರ ಎನ್ಯುಮರೇಷನ್ ಫಾರ್ಮ್ ನೀವು ಯಾಕೆ ಇಟ್ಕೊಳ್ಬೇಕು ಅಂದರೆ, ಆ ಎನ್ಯುಮರೇಷನ್ ಫಾರ್ಮ್ ಮೇಲೇನೆ BLO ಅವರ ಹೆಸರು ಮತ್ತೆ ಅವರ ನಂಬರ್ ಇರ್ತದೆ. ನೀವು ಏನಾದ್ರು ಡೌಟ್ ಇದ್ರೆ ಮತ್ತೆ ಅವ್ರಿಗೆ ನೀವು ಕಾಲ್ ಮಾಡಬಹುದು. ನೀವು ಅವ್ರಿಗೆ ನೋಡಿ ಈ ಮಾಹಿತಿಯನ್ನು ಕೊಡಬಹುದು. ಸಪೋಸ್ ಒಂದು ಮನೆ ಬಾಗಿಲು ಹಾಕಿರ್ತದೆ, ಬೀಗ ಹಾಕಿರುತ್ತೆ, ಎಲ್ಲ ಊರಿಗೆ ಹೋಗಿರ್ತಾರೆ. ಅಟ್ಲೀಸ್ಟ್ ಅವರು ಪಕ್ಕದ ಮನೆಯವರು ಅವರ ನಂಬರ್ ಕೊಟ್ಟರೆ, ಅವರ ವಿಷಯ ತಿಳಿಸಿದ್ರೆ, ಅವರು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ, ನೋಡಿ ನಿಮ್ಮ ಎನ್ಯುಮರೇಷನ್ ಫಾರ್ಮ್ ನಮ್ಮ ಕೈಯಲ್ಲಿದೆ, ಬೇಗ ಸಹಿ ಮಾಡಿ ಕೊಡಿ ಅಂತ ಹೇಳ್ಬಹುದು. ಇನ್ನೂ ಕೆಲವು ಸರಿ ಏನು ಮಾಡ್ತಾರೆ, ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಇಲ್ಲಿ ಮನೆ ಇರ್ತದೆ ಆದರೆ ಇರೋದಿಲ್ಲ, ಬೀಗ ಹಾಕಿರ್ತಾರೆ. ಇಲ್ಲ ಇದ್ದರೆ ಕೆಲವರು ಹಿರಿಯರಷ್ಟೇ ಇರ್ತಾರೆ, ಬಟ್ ವೋಟರ್ ಎಲ್ಲ ಅಲ್ಲಿ ಇರ್ತಾರೆ. ಈಗ ಹೇಳಿದ್ರಲ್ಲ ದೇವೇಂದ್ರಪ್ಪ ಅವರು ಆ ಥರ, ಇಂದ್ರಪ್ಪ ಅವರು ಹೇಳಿದ್ರಲ್ಲ, ಇಂದ್ರೇಶ್ ಅವರು ಹಾಗೆ. ಹಾಗಾಗಿ ನೀವೆಲ್ಲ ಅವ್ರಿಗೆ ಒಂದು ಸಹಕಾರ ಕೊಡಬೇಕು. ನಮ್ಮ ಮುಖ್ಯ ಉದ್ದೇಶ ಇಷ್ಟೇ, ಯಾವುದೇ ಅರ್ಹ ನಾಗರಿಕರು, ಭಾರತೀಯ ಪ್ರಜೆ ಮತದಾನದ ಹಕ್ಕಿನಿಂದ ವಂಚಿತರಾಗಬಾರದು. ಅವರ ಎಲ್ಲ ಹೆಸರು, ಪ್ರತಿಯೊಬ್ಬರ ಹೆಸರು ಮತದಾರರ ಪಟ್ಟಿಯಲ್ಲಿ ಇರಬೇಕು. ಅದು ಮುಖ್ಯ ಉದ್ದೇಶ. ಸೊ ಹಾಗಾಗಿ ನೀವೆಲ್ಲ ಸಹಕಾರ ಮಾಡಬೇಕು. ಅವ್ರಿಗೆ ಮಾಹಿತಿಯನ್ನು ಕೊಡಬೇಕು, ಸಹಿ ಮಾಡಿ ಕೊಡಬೇಕು. ಈವನ್ನು ಒಂದು ಫೋಟೋನು ಕೊಡಬಹುದು. ಈಗ ಸಪೋಸ್ ಹಳೆ ಫೋಟೋ ಸರಿ ಇಲ್ಲ, ಫೋಟೋನು ಪ್ರಿಂಟ್ ಆಗಿ ಬಂದಿರ್ತದೆ, ನೀವು ಈಗಲೂ ಹೊಸ ಫೋಟೋ ಕೊಡೋದಂದ್ರೆ ಹೊಸ ಫೋಟೋ ಕೊಡಲಿಕ್ಕೆ ಅವಕಾಶ ಇದೆ. ಇದೆಲ್ಲ ಆದಮೇಲೆ ಕರಡು ಪ್ರತಿ ಅಂತ ಪ್ರಿಂಟ್ ಆಗುತ್ತೆ. ಕರಡು ಅಂದರೆ ಡ್ರಾಫ್ಟ್, ಅದು 5ನೇ ತಾರೀಕು ಆಗುತ್ತೆ. ನೀವು ಕೇಳ್ಬೋದು, ಮೇಡಮ್ ಈಗ BLO ಅವ್ರು ಏನಾದರೂ ಬಿಟ್ಟು ಹೋಗಿತ್ತು ಅಂದರೆ, ನಾವು ಕೊಡ್ಲಿಕ್ಕಾಗಿಲ್ಲ ಅಂದರೆ ಏನು ಮಾಡಬೇಕು? ಈ 5ನೇ ತಾರೀಕು ಆಗಸ್ಟ್ ಡ್ರಾಫ್ಟ್ ಪ್ರತಿ ಆದ ನಂತರ ನೀವು ಆಕ್ಷೇಪಣೆಗಳನ್ನು, ಕ್ಲೈಮ್ಸ್ ಆ್ಯಂಡ್ ಆಬ್ಜೆಕ್ಷನ್ಸ್ ಅಂತೀವಿ, ನಿಮ್ಮ ಹಕ್ಕು ಮತ್ತು ಆಕ್ಷೇಪಣೆಗಳನ್ನು ಸಲ್ಲಿಸಲಿಕ್ಕೆ ಅವಕಾಶ ಉಂಟು. ಸೊ ದಯವಿಟ್ಟು ಅದಕ್ಕೋಸ್ಕರ ಎನ್ಯುಮರೇಷನ್ ಫಾರ್ಮನ್ನು ನೀವು ಸರಿಯಾಗಿ ಇಟ್ಕೊಳ್ಬೇಕು. ಯಾಕಂದರೆ ಅದರಲ್ಲಿ ನಿಮ್ಮ BLO ಹೆಸರು ಇರ್ತದೆ, ಅವರ ನಂಬರ್ ಇರ್ತದೆ, ನಿಮಗೆ ಗೊತ್ತಾಗುತ್ತೆ. ನೋಡಿ, ಪ್ರತಿಯೊಬ್ಬ ಮತದಾರರು ನಾನು ಯಾವ ಮತಗಟ್ಟೆಗೆ ಸೇರ್ತೀನಿ ಅಂತ ತಿಳ್ಕೊಳ್ಬೇಕು. ನಮ್ಮಲ್ಲಿ ಸಮಸ್ಯೆ ಇದೆ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನಾನು ಯಾವ ಮತಗಟ್ಟೆಗೆ ಸೇರ್ತೇನೆ. ಸುಮ್ಮನೆ ಯಾವಾಗೋ 5 ವರ್ಷದಿಂದ ವೋಟ್ ಮಾಡಿದ್ದೆ, ಅದು ಯಾವುದೋ ಮತಗಟ್ಟೆ. ಪ್ರತಿ ವರ್ಷ ನೀವು 5 ವರ್ಷಕ್ಕೊಮ್ಮೆ ವೋಟ್ ಮಾಡ್ತಾ ಇರ್ತೀರಿ, ಒಂದಲ್ಲ ಒಂದು ಎಲೆಕ್ಷನಲ್ಲಿ ವೋಟ್ ಮಾಡ್ತಾ ಇರ್ತೀರಿ. ನೀವು ಯಾವ ಮತಗಟ್ಟೆಗೆ ಸೇರ್ತೀನಿ ಅಂತೇಳಿ ನಾವು ತಿಳ್ಕೊಂಡಿರಬೇಕು. ಸಪೋಸ್ ನೀವು ಬೇರೆ ಕಡೆ ವರ್ಗಾವಣೆ ಆಗಿರ್ತೀರಿ, ಅಲ್ಲಿ ಹೋದಾಗ ನೀವು ಅಲ್ಲಿಗೆ ಶಿಫ್ಟ್ ಆಗಬೇಕು ಅಂತ ತಿಳ್ಕೊಳ್ಳಿ. ನಾನು ಇಲ್ಲ ಬೇಡ, ನಾನಿಲ್ಲೇ ವೋಟ್ ಮಾಡ್ತೇನೆ. ಅಲ್ಲಿಗೆ ಶಿಫ್ಟ್ ಮಾಡಬೇಕು ಅಂದರೆ ಹಳೇದನ್ನು ಡಿಲೀಟ್ ಮಾಡಿಸ್ಬೇಕು, ಅಲ್ಲಿ ಹೊಸದಾಗಿ ಸೇರಿಸಬೇಕು. ಈ ರೀತಿಯಾಗಿ ನಾವು ನಾಗರಿಕರಾಗಿ, ಮತದಾರರಾಗಿ ನಮ್ಮ ಕರ್ತವ್ಯ ನಾವು ಅರ್ಥ ಮಾಡ್ಕೊಳ್ಬೇಕು. ನಾನು ಯಾವ ಮತಗಟ್ಟೆಗೆ ಸೇರ್ತೀನಿ, ನಮ್ಮ BLO ಯಾರು, ನಮ್ಮ BLO ಹೆಸರೇನು, ನನ್ನ ಹೆಸರು ಕರೆಕ್ಟಾಗಿ ಇದೆನಾ, ಇನ್ನೂ ಅಡ್ರೆಸ್ ಕರೆಕ್ಟ್ ಇದೆನಾ, ಅಂದರೆ ಅದ್ಲೇನು ಮಾಹಿತಿ ಕರೆಕ್ಟ್ ಇದೆನಾ, ತಿದ್ದುಪಡಿಗೆ ಅವಕಾಶ ಉಂಟು. ನಾವು ಅದನ್ನು ತಿಳ್ಕೊಂಡು ನಮ್ಮ ಹೆಸರು, ನಮ್ಮ ಈಗ ಎಷ್ಟು ಚೆನ್ನಾಗಿ ಶೀಲಾ ಕೇಳಿದ್ರು ಅಂದರೆ, ನನ್ನ ಮಗನ ಹೆಸರು ಅವರು ಬರಬೇಕು ಅಂದರೆ, ನಾವು 18 ವರ್ಷ ತುಂಬಿದ ತಕ್ಷಣ ನನ್ನ ಮಗುಗೆ ಅದು ಹಕ್ಕು, ಅದರ ಹಕ್ಕು ಅದನ್ನು ಕೊಡಿಸ್ಬೇಕು. ನಾವು ಅವರ ಹೆಸರು ನಮ್ಮ ಪಟ್ಟಿಯಲ್ಲಿ ಬರೋ ಹಾಗೆ ನೋಡ್ಕೊಳ್ಬೇಕು. ಯಾಕಂದ್ರೆ ನಾವು ಮತದಾರರಾಗಲೇಬೇಕಲ್ಲ, ನಮ್ಮ ಹಕ್ಕನ್ನು ಪ್ರತಿಪಾದಿಸ್ಬೇಕಲ್ಲ. ಇದು ನಮ್ಮ ಮತದಾರರಿಗೆ ನಾನು ಕೋರ್ಕೊಳ್ಳೋದು. ಮಾಹಿತಿನ ತುಂಬಿಕೊಡಿ, ಸಹಿ ಮಾಡಿಕೊಡಿ. ನೀವು ಅವರಿರಲಿಲ್ಲ ಅಂದರೆ ಅವರ ಪರವಾಗಿ ಹಿರಿಯರು ಸಹಿ ಮಾಡಿಕೊಡಿ, ಒಂದು ಪ್ರತಿ ನೀವಿಟ್ಕೊಳ್ಳಿ ಅಲ್ವಾ. ಆವಾಗ ಏನಾಗ್ತದೆ, ನಿಮ್ಮ ಹೆಸರು ಕಡ್ಡಾಯವಾಗಿ ನೋಡಿ. ಮ್ಯಾಪಿಂಗ್ ಎಲ್ಲ ಬೇಕಾದ್ರೆ ಹೇಳ್ತೇನೆ, ಮ್ಯಾಪಿಂಗ್ ಆದವ್ರಿಗೂ ಎನ್ಯುಮರೇಷನ್ ಫಾರ್ಮ್ ಬರ್ತದೆ, ಆಗದೆ ಇರೋರ್ಗೂ ಬರ್ತದೆ, ಎಲ್ಲರಿಗೂ ಬರ್ತದೆ. ಮ್ಯಾಪಿಂಗ್ ಆದ ತಕ್ಷಣ ನಮ್ದೆಲ್ಲ ಮುಗಿದು ಹೋಯ್ತು ಅಂತ ಅನ್ನಂಗಿಲ್ಲ. ಮ್ಯಾಪಿಂಗ್ ಆದವ್ರೂ ಸಹ ಎನ್ಯುಮರೇಷನ್ ಫಾರ್ಮ್ ಕೊಡಬೇಕು, ಆಗದೆ ಇರೋರು ಕೊಡಬೇಕು, ಸಹಿ ಮಾಡಿ ಕೊಡಬೇಕು. ಕೊಡಲಿಲ್ಲ ಅಂದರೆ ಅವರ ಹೆಸರು ಕರಡು ಮತದಾರರ ಪಟ್ಟಿಯಲ್ಲಿ ಬರೋಲ್ಲ.
ಬರಲ್ಲ ಅಂದ್ರೆ ಇಲ್ಲ ಅಂತ ಅದು ಅಲ್ಲ. ಮತ್ತೆ ನೀವು ಆಕ್ಷೇಪಣೆ ಕೊಡ್ಬೇಕು, ನಾಳೆ ಬಿಟ್ಟು ಹೋಗಿದೆ ಅಂತ ಅಂದ್ರೆ ಅವಾಗ ನಾವು ಕೇಳ್ತೇವೆ, ನಿಮಗೆ ಎನ್ಯುಮರೇಷನ್ ಫಾರ್ಮ್ ಕೊಟ್ಟಿದ್ವಿ, ಮತ್ತೆ ಯಾಕೆ ನೀವು ಏನು ಕೊಟ್ಟಿಲ್ಲ ಅಂತ ನಿಮ್ಮನ್ನೇ ಪ್ರಶ್ನೆ ಮಾಡ್ತೇವೆ. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ಎನ್ಯುಮರೇಷನ್ ಫಾರಂ ನೀವು ಸಹಿ ಮಾಡಿ ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಹೆಸರು ಡ್ರಾಫ್ಟ್ ರೋಲ್ ಬರಲ್ಲ, ಅಂದ್ರೆ ಕರಡು ಮತದಾರರ ಪಟ್ಟಿಯಲ್ಲಿ ಬರಲ್ಲ. ನಿಮ್ಮ ಹೆಸರು ಇರಬೇಕಾ? ಯಾಕಂದ್ರೆ ನಾವು ಮತದಾರರು, ನಮ್ಮ ಹೆಸರು ಇರಬೇಕು ಅಂತ ಅಂದ್ರೆ ನೀವು ಎನ್ಯುಮರೇಷನ್ ಫಾರ್ಮ್ ಅನ್ನ ಸಹಿ ಮಾಡಿ ನಮ್ಮ ಇವರಿಗೆ ಕೊಡಬೇಕು. ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು ಹೇಳಿ ಅಮ್ಮ. ನಾವು ಮೋಹನ್ ಕುಮಾರಿ ಅಂತ ವೀರಪುರದಿಂದ. ಮಾತಾಡಿ ಮೋಹನ್ ಕುಮಾರಿ ಅವರೇ. ಸರ್, ಮತ್ತೆ ಇದು ಬೆಳೆ ವಿಮೆ ಬಗ್ಗೆ ವಿಮೆ ಕಟ್ಟಿಸ್ಕೊತಿದಾರಲ್ಲ, ಅದನ್ನ ಯಾವ ಬೆಳೆಗೆ ವಿಮೆ ಕಟ್ಟೋದು ಅಂತ ಅವ್ರ ಮೇಡಮ್ ಅವ್ರ ಜೊತೆ ಕೇಳಕ್ಕೆ ಫೋನ್ ಮಾಡಿದ್ವಿ. ಜೋಳ ಇದನ್ನು ಬಹಳ ಒಳ್ಳೆ ಪ್ರಶ್ನೆ. ಮೋಹನ್ ಕುಮಾರಿ ಏನು ಕೇಳಿದ್ದಾರೆ ವೀರಾಪುರದಿಂದ, ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರು. ಎಸ್ಪೆಷಲಿ ಈ ಬೆಂಬಲ ಬೆಲೆ ಇರ್ಬೋದು, ಬೆಳೆ ವಿಮೆ ಇರ್ಬೋದು. ಯಾಕಂದ್ರೆ ನಮ್ಮ ಜಿಲ್ಲೆಯಲ್ಲಿ ಈಗ ಸ್ವಲ್ಪ ಮಳೆ ಕೊರತೆ ಸ್ವಲ್ಪ ಕಂಡು ಬಂದಿದೆ. ಯಾಕಂದ್ರೆ ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಒಂದು 25-30% ಕಮ್ಮಿ ಆಗಿದೆ. ಕೆಲವು ತಾಲೂಕಲ್ಲಿ ಚೆನ್ನಾಗಾಗಿದೆ, ಕೆಲವು ಕಡೆ ಸ್ವಲ್ಪ ಕಮ್ಮಿ ಕಂಡು ಬಂದಿದೆ. ಹಾಗಂತ ಏನು ಕೃಷಿ ಚಟುವಟಿಕೆ ನಮ್ಮಲ್ಲಿ ನಿಧಾನವಾಗಿ ಸ್ವಲ್ಪ ಶುರು ಆಗೋದು ನಮ್ಮ ಜಿಲ್ಲೆಯದು ಒಂದು ಪ್ರತೀತಿ ಇದೆ. ಸ್ವಲ್ಪ ನಿಧಾನಕ್ಕೆ ನಂತರ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ ಅದು. ಹೌದು. ಸೊ ಹಾಗಾಗಿ ಈಗ ಬೆಳೆ ಬಿತ್ತನೆಯ ಸಮಯ ಇದೆ, ಹಾಗಾಗಿ ಸ್ವಲ್ಪ ಮಳೆ ಬರ್ತಾ ಇದೆ. ಇನ್ನು ನಿರೀಕ್ಷೆ ಚೆನ್ನಾಗಿದೆ. ಈಗ ಅಟ್ಲೀಸ್ಟ್ ಫೋರ್ಕಾಸ್ಟ್ ಏನಿದೆ ಚೆನ್ನಾಗಿ ಬರುತ್ತೆ ಅಂತಲೇ ಇದೆ. ಸ್ವಲ್ಪ ಒಳಹರಿವು ಸ್ವಲ್ಪ ಕಮ್ಮಿ ಇದೆ ಹೋದ ವರ್ಷಕ್ಕೆ ಎಲ್ಲ ಆಚೆ ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ. ಬಟ್ ಅದರಿಂದ ಹಿಂದೆ 23ರಲ್ಲೂ ಸಹ ಕಮ್ಮಿ ಇತ್ತು. ಸೊ ಹಾಗೆ ನೋಡಿದ್ರೆ ಪರವಾಗಿಲ್ಲ. ಬಟ್ ಆದ್ರೂ ನಿರೀಕ್ಷೆ ಚೆನ್ನಾಗಿದೆ, ಮಳೆ ನಿರೀಕ್ಷೆ ಇದೆ ನಮಗೆ. ಫೋರ್ಕಾಸ್ಟ್ ಚೆನ್ನಾಗಿ ಪಾಸಿಟಿವ್ ಆಗಿ ಇದೆ. ಜೊತೆಗೆ ಬೆಳೆ ವಿಮೆ ಬಗ್ಗೆ ಕೇಳಿದ್ರು ಮೋಹನ್ ಕುಮಾರಿ. ನಮ್ಮ ಕೃಷಿ ಹಾಗೂ ತೋಟಗಾರಿಕೆ ಇಲಾಖೆಯವ್ರ ಜೊತೆಯಲ್ಲಿ ಸಭೆಯನ್ನು ನಾವು ಮಾಡಿದ್ದೀವಿ. ಬೆಳೆ ವಿಮೆ ಈ ಸರಿ ನಾವು ಹೆಚ್ಚಿನದಾಗಿ ಕವರೇಜ್ ಕೊಡಬೇಕು ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ. ಅಧಿಸೂಚನೆನೂ ಆಗಿದೆ, ಈಗ ಅದರ ಪ್ರಕ್ರಿಯೆ ನಡೀತಾ ಇದೆ. ನಮ್ಮ ಇವನ ರಾಜ್ಯ ಸರ್ಕಾರದಿಂದ ಸರ್ಕಾರದಿಂದ ನಿರ್ದೇಶನ ಇದೆ, ಪ್ರತಿಯೊಬ್ಬರಿಗೂ ಸಹ ಬೆಳೆ ವಿಮೆಯನ್ನು ಕವರ್ ಮಾಡಿರಬೇಕು ಅಂತೇಳಿ, ಅದಕ್ಕೆ ಉತ್ತೇಜನವನ್ನು ನೀಡಬೇಕು ಅಂತ ಹೇಳಿ. ಈಗ ಮೋಹನ ಕುಮಾರಿ ಹೇಳಿದ್ಮೇಲೆ ಈ ವಿಷಯವನ್ನು ಇನ್ನೂ ಗಂಭೀರವಾಗಿ ನಾವು ತೆಗೆದುಕೊಂಡು ಅವರು ಎಲ್ಲಿ ಹೇಳಿದ್ದಾರಲ್ಲ ಅದನ್ನು ನಾವು ರಿವ್ಯೂ ಮಾಡ್ತೇವೆ. ನಿಮ್ದು ಏನ್ ಬೆಳೆ ಇದೆ ಮೋಹನ್ ಕುಮಾರಿ ಅವರೇ? ಜೋಳ ಸರ್, ಶುಂಠಿ ಮತ್ತೆ ರಾಗಿ ಇಂಥದಕ್ಕೆಲ್ಲ ಮಾಡ್ಬೋದು. ಅಧಿಸೂಚನೆ ಮೊನ್ನೆ ಅಷ್ಟೇ ಪ್ರಕಟ ಆಗಿದೆ. ಮುಂದಿನ ವಾರದಲ್ಲಿ ನಾವು ಆಕಾಶವಾಣಿಯಿಂದನೂ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ. ಮಾಡಿ ನಾನು ಹೇಳ್ತೇನೆ, ಕೃಷಿ ಇಲಾಖೆಯ ಸಿಬ್ಬಂದಿ ಮತ್ತೆ ಹಾರ್ಟಿಕಲ್ಚರ್, ತೋಟಗಾರಿಕೆ. ಮೇಡಮ್, ನಮ್ಮ ಮಗಂದೊಂದು ವೋಟರ್ ಐಡಿ ಸೇರಿಸ್ಬೇಕಿತ್ತು. ಅದನ್ನ ಇಲ್ಲಿ ಇನ್ನು ಯಾವಾಗ ಲೆಕ್ಕ ತಗೊಳ್ತಾ ಇಲ್ಲ. 20 ವರ್ಷ ಆಗಿದೆ, ಅದಕ್ಕೆ ಸೇರ್ಸಕ್ಕೆ ಅಂತ ಹೇಳ್ಬಿಟ್ಟು ಯಾರು ಕೇಳ್ಬೇಕು ನಮ್ಮಲ್ಲಿ? ಈಗ ಒಳ್ಳೆ ಪ್ರಶ್ನೆ. ಅದೇ ಹೇಳಿದ್ನಲ್ಲ, BLO ಹೇಳ್ತೇನೆ ನಾನು. BLO ಅವ್ರಿಗೂ ನಿರ್ದೇಶನ ಕೊಡ್ತೇನೆ. ವೆರಿ ಸ್ಟ್ರಿಕ್ಟ್ ಆಗಿ ನಮ್ಮ ಎಲ್ಲಾ ಜಿಲ್ಲೆಯ BLOಗಳಿಗೆ ಯಾರ್ಯಾರು 18 ತುಂಬಿದ್ದಾರೋ ಇನ್ನು ನೋಡಿ ಅದಕ್ಕೂ ಬರ್ಬೇಕಾ ಅಂಗನವಾಡಿ ಹತ್ರಕ್ಕೆ ನಾವೇ ಇಲ್ಲ ನೀವು ಅವ್ರ ಹತ್ರ ಹೋಗಿ ನೀವು ಅರ್ಜಿ ಕೊಡ್ಬೇಕಾಗತ್ತೆ. ಮೋಹನ್ ಕುಮಾರಿ ಅವರೇ, BLO ಪರಿಚಯ ಇದಾರಲ್ವಾ ನಿಮ್ಗೆ? ನಿಮ್ಮ BLO ಯಾರು ಅಂತ ಗೊತ್ತಿದಾರಲ್ವಾ? ಇಲ್ಲ ಸರ್, ಇಲ್ಲಿ ಅದೇ ಅಂಗನವಾಡಿ ಟೀಚರ್ ಒಬ್ರು ಗೊತ್ತು. ಅವರೇ ಇರ್ತಾರೆ ಸಾಮಾನ್ಯವಾಗಿ. ಇಲ್ಲ ಅಂದ್ರೆ 30ನೇ ತಾರೀಕಿಂದ ನಿಮ್ಮ ಮನೆಗೆ ಬರ್ತಾರೆ ಅವರು, ಮನೆ ಹತ್ರ ಬರ್ತಾರೆ. ಅವಾಗ ನೀವು ಅವ್ರ ಜೊತೆ ಮಾತಾಡಿ. ಇಲ್ಲ, ಎರಡು ಮನೆ ಹತ್ರ ಎನ್ಯುಮರೇಷನ್ ಫಾರ್ಮ್ ತಗೊಂಡು ಹೋದಾಗ್ಲೂ ಕೊಡಬಹುದು ಅವರು. ಈ ಸಮಗ್ರ ಪರಿಷ್ಕರಣೆಗೂ ಇದಕ್ಕೂ ಬೇರೆ ಬೇರೆ ಸಂಬಂಧ ಇದೆ, ಬೇರೆ. ಅದಕ್ಕೋಸ್ಕರ ಮೊದಲೇ ಹೇಳ್ಬಿಡ್ತಾನೆ. ಈಗ ಅವರು 20 ವರ್ಷ ಮಗು ಅವ್ರ ಮಗನಿಗೆ ಆಗಿದೆ, ಅವರ ಹೆಸರು ಮೊದಲು ಸಹ ಇರ್ಲಿಲ್ಲ, ಅವ್ರಿಗೆ ಎನ್ಯುಮರೇಷನ್ ಫಾರ್ಮ್ ಬರಲ್ಲ. ಈಗ ನಾವು ಸಮಗ್ರ ಪರಿಷ್ಕರಣೆ ಮಾಡ್ತಾ ಇರೋದು ಏನು ಅಂದ್ರೆ, ಈಗ ಆಲ್ರೆಡಿ ಅವರ ಹೆಸರು ಮತದಾರರ ಪಟ್ಟಿಯಲ್ಲಿ ಇದೆ, ಆಯ್ತಾ? ಅವರಿಗೆ ಮಾತ್ರ ಎನ್ಯುಮರೇಷನ್ ಫಾರ್ಮ್ ಬರ್ತದೆ. ಇದು ಸಮಗ್ರ ಪರಿಷ್ಕರಣೆಯ ಪ್ರಕ್ರಿಯೆಯಲ್ಲಿ ಭಾಗ. ಇನ್ನು ಹೊಸದಾಗಿ ಸೇರ್ಪಡೆ ಮಾಡಬೇಕು ಅಂದ್ರೆ ಅವಕಾಶ ಉಂಟು, ಯಾವಾಗ ಬೇಕಿರೂ ಮಾಡಬಹುದು ಅವರು. ಬಟ್ ಅವ್ರು 20 ವರ್ಷ ಆದ್ರೂ ಮಾಡಿಲ್ಲ ಅಂತಂದ್ರೆ ಅವರ BLO ಅಂತ ಅವ್ರಿಗೆ ಗೊತ್ತಿಲ್ಲ. ಈಗ 18 ತುಂಬಿದ ತಕ್ಷಣ BLOನೇ ನಮ್ಮ ಮನೆಗೆ ಬರ್ತಾರಂತ ಇವರು ಕಾಯ್ಬಾರ್ದು. ಮೊದಲು ಅವರು ತಿಳ್ಕೊಳ್ಬೇಕು ನಮ್ಮ BLO ಯಾರು ಅಂತ ಹೇಳಿ. ಈ ಅರ್ಬನ್ ಕಡೆ ಅಥವಾ ಸ್ವಲ್ಪ ಓದಿರೋವ್ರ ಕಡೆ ಆದ್ರೆ ನಾವು ಆನ್ಲೈನಲ್ಲೇ ಚೆಕ್ ಮಾಡ್ಕೊಬಹುದು. ECI ನೆಟ್ವರ್ಕ್ಗೆ ಹೋಗಿ ನಾನು ಯಾವ ಕಾನ್ಸ್ಟಿಟ್ಯೂಯೆನ್ಸಿ, ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ಅಂದ್ರೆ ನಮ್ಮ ವಿಧಾನಸಭಾ ಕ್ಷೇತ್ರ ಯಾವ್ದಿದೆ ಅದ್ರಲ್ಲಿ ಎಷ್ಟು ಅದು ಬಂದ್ಬಿಡುತ್ತೆ ಡೀಟೇಲ್ಸ್. ನಾವು ಅಲ್ಲೇ ಸೆಲೆಕ್ಟ್ ಮಾಡ್ಕೊಬಹುದು, ನಾವು ಆನ್ಲೈನಲ್ಲೇ ಅಪ್ಲಿಕೇಶನ್ ಕೊಡ್ಬೋದು. ಇದೆಲ್ಲ
ಅವಕಾಶ ಉಂಟು ಇದೆ. ಆದರೆ ಇವ್ರಿಗೆ ಹಳ್ಳಿ ಗ್ರಾಮೀಣ ಪ್ರದೇಶಗಳಲ್ಲಿ ಏನು ಮಾಡಬಹುದು, ಅಲ್ಲಿನ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಕೇಳಿದ್ರೆ ಮೆಜಾರಿಟಿ ಅವರೇ ಇರ್ತಾರೆ. ಅಲ್ಲಿ ನಮಗೆ ನಮ್ಮ ಮಗುಗೆ ಇದು ಆಗಿದೆ, ಫಾರ್ಮ್ ನಂಬರ್ 6 ಕೊಡಬೇಕು ಅಂತಾರೆ. ಅವ್ರ ಹತ್ರ ಕೆಲವು ಸರಿ ಫಾರ್ಮ್ಸ್ ಇರಲ್ಲ BLO ಕಡೆ. ಅವರು ಹೇಳ್ತಾರೆ ತಹಸೀಲ್ದಾರ್ ಹತ್ರ ಇರ್ತದೆ, ಅದು ಅಸಿಸ್ಟೆಂಟ್ ಎಲೆಕ್ಟ್ರಲ್ ರಿಜಿಸ್ಟ್ರೇಷನ್ ಆಫೀಸರ್ ಅಂತಾರೆ, ಅವರ ಕಡೆ ಇರ್ತದೆ. ಅವರ ಕಡೆಗೂ ಅರ್ಜಿಯನ್ನು ತೆಗೆದುಕೊಳ್ಬೇಕು. ಅವರು ತಹಸೀಲ್ದಾರ್ ಕಡೆಯಿಂದನೂ ತೆಗೆದುಕೊಳ್ಬಹುದು. ಅರ್ಜಿಯನ್ನು ತೆಗೆದುಕೊಂಡು ತುಂಬಿ ವಾಪಸ್ ಅವ್ರಿಗೆ ಕೊಡಬೇಕಾಗ್ತದೆ, ದಾಖಲೆಗಳೊಂದಿಗೆ ಕೊಡಬೇಕು. 18 ತುಂಬಿರೋದಕ್ಕೆ ದಾಖಲೆಗಳೊಂದಿಗೆ ಕೊಡಬೇಕು. ಇದು ಹೊಸ ಸೇರ್ಪಡೆಗೆ. ನಾವೀಗ ಮಾತಾಡ್ತಿರೋದು ವಿಶೇಷ ಸಮಗ್ರ ಪರಿಷ್ಕರಣೆ, SIR. ಎಲ್ಲರೂ ಕೇಳಿರ್ಬೋದು, SIR ಏನದು SIR? ಎಲ್ಲರಿಗೂ ಪ್ರಶ್ನೆ, ಅದೊಂದು ಏನು ನಡೀತಾ ಇದೆ SIR? ನಮ್ಮ ಹೆಸರು ಹೋಗ್ಬಿಡ್ತದ ಅಥವಾ ಇರ್ತದ ಅಂತ ಅವ್ರಿಗೆ ಡೌಟ್ಸ್ ಇರ್ತದೆ. ಸೊ SIR ಅಂದರೆ ಇಷ್ಟೇ, ನೀವು ಮತದಾರರ ಪಟ್ಟಿಯ ಹೆಸರಲ್ಲಿ ಆಲ್ರೆಡಿ ಇದ್ದೀರಿ. ಈಗ ಪರಿಷ್ಕರಣೆ ಸಮಯದಲ್ಲಿ ನಿಮಗೆ ಎನ್ಯುಮರೇಷನ್ ಫಾರ್ಮ್ ಬರ್ತದೆ, ಅದನ್ನು ಸಹಿ ಮಾಡಿ ಕೊಟ್ಟರೆ ಹೌದು ನೀವೇ, ಅದು ಕನ್ಫರ್ಮ್ ಅಂತ ಹೇಳಿ ಅದು ನಿಮ್ಮ ಹೆಸರು ಕರಡು ಮತದಾರರ ಪಟ್ಟಿಯಲ್ಲಿ ಪ್ರಕಟಣೆ ಆಗುತ್ತೆ. ನೀವು ಸಹಿ ಮಾಡಿ ಕೊಡಲಿಲ್ಲ ಅಂದರೆ ನಿಮ್ಮ ಹೆಸರು ಬಿಟ್ಟು ಹೋಗ್ತದೆ. ಅಲ್ಲಿ ಬಿಟ್ಟೋದ ಸಂದರ್ಭದಲ್ಲಿ ಹಕ್ಕು ಮತ್ತು ಆಕ್ಷೇಪಣೆಗಳು ಕೊಡಲಿಕ್ಕೆ ಮತ್ತೆ ಸಮಯಾವಕಾಶ ಇರ್ತದೆ. ಆಗ ಕೊಡಬೇಕು, ಆಗ ದಾಖಲೆಗಳನ್ನ ಕೊಡಬೇಕಾಗ್ತದೆ. ಯಾಕಂದರೆ ಯಾಕೆ ಬಿಟ್ಟೋಗಿತ್ತು, ನೀವು ಎಲ್ಲಿದ್ರಿ ಅಂತ ವಿಚಾರಣೆ ನಡೀತದೆ. ಅಲ್ಲಿ ನಮ್ಮ ತಹಸೀಲ್ದಾರ್ ಅಥವಾ AC ಅವರು ವಿಚಾರಣೆ ಮಾಡ್ತಾರೆ. ಆಗ ನೀವು ಅದನ್ನು ಪ್ರೂವ್ ಮಾಡಬೇಕಾಗ್ತದೆ. ಅವತ್ತು ಸರಿ ಅಂತ ಅವ್ರೇನಾದ್ರು ಆದೇಶ ಮಾಡಿದರೆ ನಿಮ್ಮ ಹೆಸರು ಅಂತಿಮ ಮತದಾರರ ಪಟ್ಟಿಯಲ್ಲಿ ಬರ್ತದೆ. ಅಂತಿಮ ಮತದಾರರ ಪಟ್ಟಿ ಯಾವಾಗ ಬರ್ತದೆ? ಅಕ್ಟೋಬರ್ 7ನೇ ತಾರೀಕು. ಅಕ್ಟೋಬರ್ 7ನೇ ತಾರೀಕು ಅಂತಿಮ ಮತದಾರರ ಪಟ್ಟಿ ಪ್ರಕಟಣೆ ಆಗುತ್ತೆ. ಸೊ ಹಾಗಾಗಿ ನೀವು ಕರಡು ಮತದಾರರ ಪಟ್ಟಿ ಆಗಸ್ಟ್ 5ನೇ ತಾರೀಕು ಏನು ಆಗ್ತದೆ, ಅದರಲ್ಲಿ ಹೆಸರು ಇರಬೇಕಾ ಅಂದರೆ ನೀವು ಎನ್ಯುಮರೇಷನ್ ಫಾರ್ಮನ್ನು ಸಹಿ ಮಾಡಿ ಈಗಿರೋರು ಕೊಡಬೇಕಾಗುತ್ತೆ. ಮೋಹನ್ ಕುಮಾರಿ ಅವರ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಹೇಳ್ತಾ ನಾವು ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ಸರ್. ಮೇಡಮ್ ನಮಸ್ತೆ. ಮಾತಾಡಿ, ನಿಮ್ಮ ಹೆಸರು ಹೇಳಿ. ತಾಲೂಕು ದೋನಹಳ್ಳಿಯಿಂದ ಯೋಗೇಶ್ ಮಾತಾಡ್ತಿದ್ದೀನಿ. ಮೊದಲನೇದಾಗಿ ಮೇಡಮ್ಗೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕೆ ಅಂದ್ರೆ ನಾನು ಈ ಹಿಂದೆ ಸೇತುವೆ ವಿಚಾರ ಕೇಳ್ತಾ ಇದ್ದೆ, ಅದು ಏನೋ ಒಂದು ಸಿಹಿ ಸುದ್ದಿ ಬಂದಿದೆ. ಶಾಸಕರ ಕಚೇರಿಯಿಂದ ನನಗೊಂದು ವರ್ಕ್ ಆರ್ಡರ್ ಬಂದಿದೆ ಅನ್ನೋದೊಂದು ವಾಟ್ಸ್ಆಪ್ ಕಳಿಸಿದ್ದಾರೆ. ಅದು ಭೂಸೇನಾ ನಿಗಮದಿಂದ ಅಂತೇಳಿ ಹೇಳಿದ್ದಾರೆ. ಬಟ್ ಅದು ಅದ್ರ ಬಗ್ಗೆ ನೀವು ಫಾಲೋ ಅಪ್ ಮಾಡ್ತೀರಾ ಅಂತ ತಿಳ್ಕೊಂತೀನಿ. ಮತ್ತೆ ಇನ್ನೊಂದು ಪ್ರಶ್ನೆ ಏನು ಅಂದ್ರೆ, ಈ BLO ಸಂಬಂಧಪಟ್ಟಾಗೆ ನಾನು BLO ಕೆಲಸ ಮಾಡಿದ್ದೀನಿ ಮುಂಚೆ, ಇವಾಗ ಮಾಡ್ತಾ ಇಲ್ಲ. ನೋಡಿ ಮೇಡಮ್, ಇಲ್ಲಿ ನಮ್ಮ ಮಲೆನಾಡಲ್ಲಿ ತೋಟದಲ್ಲಿ ಕೆಲಸ ಮಾಡೋರು ವರ್ಷಕ್ಕೆ ಒಂದೊಂದು ಊರಿಗೆ ಚೇಂಜ್ ಆಗ್ತಾರೆ. ಈ ಕೂಲಿ ಕಾರ್ಮಿಕರು ಕೆಲವೊಬ್ರು ಈ ತಮಿಳುನಾಡಿಂದ ಬಂದವರು ಇರ್ಬೋದು, ಇಲ್ಲೇ ವಾಸ ಇದ್ದಾರೆ, ಇಲ್ಲೇ ಮತದಾರರ ಹಕ್ಕು ಪಡೆದಿದ್ದಾರೆ, ಮಂಗಳೂರು ಕಡೆಯವರು ಇರ್ಬೋದು. ಇವರು ವರ್ಷ ಚೇಂಜ್ ಆಗಿ ಹೋದಾಗ ಅವರು ಆ ಊರಿಗೆ ಹೋಗಿ, ಎಕ್ಸಾಂಪಲ್ ಇಲ್ಲಿ ಹಾನ್ಬಳಲ್ಲಿ ಇದ್ದವರು ಮುಂದಿನ ವರ್ಷ ಅರಳಿಯಲ್ಲಿ ಇರ್ತಾರೆ. ಅವರು ವೋಟ್ ಹಾಕೋದಿಕ್ಕೆ ಅವರಿಗೆ ಇಲ್ಲಿ ಬಂದು ಅವೆಲ್ಲ ಗಮನಿಸೋದಿಲ್ಲ. ಅವರಿಗೆ ಒಂದು ಕನ್ಫ್ಯೂಷನ್ ಇರುತ್ತೆ. ಇದಕ್ಕೆ ಏನು ಪರಿಹಾರ ಇದೆ? ಯೋಗೇಶ್ ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳ್ತಾರೆ ಮೇಡಮ್. ಯೋಗೇಶ್ ಅವರು ಸಹ ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರು. ಏನಂದರೆ ಎಲ್ಲರಿಗೂ ಇದೇ ಪ್ರಶ್ನೆ. ಈಗ ನಾವು ಅವರು ತೋಟದಿಂದ ತೋಟಕ್ಕೆ ಮೈಗ್ರೇಷನ್, ಒಂದು ಮೈಗ್ರೆಂಟ್ ಲೇಬರ್ಸ್ ಥರ ಹೋಗ್ತಾ ಇರ್ತಾರೆ. ಇಲ್ಲಿ ಬಂದಿರ್ತಾರೆ, ಇಲ್ಲೊಂದು ವರ್ಷ, ಇಲ್ಲೊಂದು 6 ತಿಂಗಳು, ಇನ್ನೊಂದು ಕಡೆ ಎಲ್ಲೋ ಹೋಗ್ಬಿಡ್ತಾರೆ. ಸೊ ನಾನು ಹೇಳೋದು ಇಷ್ಟೇ, ಅವರು ಆ್ಯಕ್ಚುಲಿ ನಿಯಮಗಳ ಪ್ರಕಾರ ಆರ್ಡಿನರಿ ರೆಸಿಡೆಂಟ್ ಅಂದರೆ ಆ ಪ್ರದೇಶದಲ್ಲಿ 6 ತಿಂಗಳು ವಾಸವಾಗಿದ್ದರೆ ಭಾರತೀಯ ಪ್ರಜೆ ಆಗಿರಬೇಕು ಮೊದಲನೇದಾಗಿ. 18 ತುಂಬಿರಬೇಕು. ಅದರ ನಂತರ ಅವರು ಆರ್ಡಿನರಿ ರೆಸಿಡೆಂಟ್ ಅಂತೀವಿ, ಆ ಸಾಮಾನ್ಯ ನಿವಾಸಿ ಆಗಿರಬೇಕು ಆ ಪ್ರದೇಶದ. ಸೊ ಹಾಗಾಗಿ ಅವರಿಗೆ ಎಲ್ಲಿ ಸೂಕ್ತ ಅನಿಸುತ್ತೋ ಅಲ್ಲಿ ವೋಟ್ ಮಾಡಲಿಕ್ಕೆ ಅವಕಾಶ ಉಂಟು ಅವ್ರಿಗೆ. ಅಂದರೆ ಸಪೋಸ್ ನಾನು ಇಲ್ಲಿ ಇದ್ದೀನಿ, 1 ವರ್ಷದಿಂದ ಇದ್ದೀನಿ, ಇಲ್ಲಿ ನಾನು ವೋಟರ್ ಐಡಿನ ತಗೊಳ್ತೀನಿ, ಅಂದರೆ ಎನ್ರೋಲ್ ಮಾಡ್ಕೋತೀನಿ ಫಾರಂ ನಂಬರ್ 6 ಕೊಟ್ಟು. ನಾನು ಇಲ್ಲೇ ವಾಸ ಮಾಡಿದ್ರೆ ಇಲ್ಲೇ ಮಾಡಬಹುದು. ಸಪೋಸ್ ನಾನು ಪಕ್ಕದ ಬೇರೆ ವಾರ್ಡ್ಗೆ ಹೋಗ್ಬೋದು, ಅಥವಾ ಬೇರೆ ಊರಿಗೆ ಹೋಗ್ಬೋದು, ಬೇರೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ಬೋದು, ಬೇರೆ ಜಿಲ್ಲೆಗೆ ಹೋಗ್ಬೋದು. ಆಗ ಇಲ್ಲಿನದನ್ನ ಡಿಲೀಷನ್ಗೆ ಫಸ್ಟ್ ಕೊಡ್ಬೇಕು. ನಾನು ಇಲ್ಲಿ ಡಿಲೀಟ್ ಆಗಿದೆ ಅಂತ ಹೇಳಿ ಇಲ್ಲಿ ನನ್ನನ್ನು ಸೇರ್ಪಡೆ ಮಾಡ್ಕೊಳ್ಳಿ ಅಂತ ಅರ್ಜಿ ಕೊಡಬೇಕು. ಅವ್ರು ಹೇಳಿದ್ದು ಕರೆಕ್ಟ್. ತಹಸೀಲ್ದಾರ್ ಹತ್ರ ಫಾರ್ಮ್ಸ್ ಇರ್ತದೆ. ಕೆಲವು ಕಡೆ ನಾವು BLO ಅವ್ರಿಗೆ ಕೊಟ್ಟಿರ್ತೀವಿ, ಇಲ್ಲ ಅಂದ್ರೆ ತಹಸೀಲ್ದಾರ್ ಹತ್ರನೇ ಇರ್ತದೆ ಅದು. ಸೊ ಹಾಗಾಗಿ ಆ ತಹಸೀಲ್ದಾರ್ ಅವ್ರಿಗೆ ಅರ್ಜಿ ಕೊಡಬೇಕಾಗ್ತದೆ. ಸೊ ನೋಡಿ, ಅವರು ಭಾರತೀಯ ಪ್ರಜೆ ಆದ್ರೆ ಸಾಕು. ಆ ಭಾರತೀಯ ಪ್ರಜೆ ಅಂತ ಪ್ರೂವ್ ಮಾಡೋಕ್ಕೆ ನಾವು ದಾಖಲೆಗಳನ್ನು ನಮ್ಮ ಜಿಲ್ಲೆ 12 ದಾಖಲೆಗಳನ್ನು ಕೇಳಿದ್ದೀವಿ. ಅದರಲ್ಲೂ 11 ಮುಖ್ಯ. 12 ಆಧಾರ್ ನಂಬರ್ ಇರ್ತದೆ, ಆಧಾರ್ ಕಾರ್ಡ್ ಇರುತ್ತೆ, ಅದು ಆಪ್ಷನಲ್ ಇರ್ತದೆ ಓನ್ಲಿ ಗುರುತು ಮಾಡಲಿಕ್ಕೆ. ಇನ್ನು ಭಾರತೀಯ ಪ್ರಜೆ ಅಂತ ಹೇಳಿ ಪ್ರೂವ್ ಮಾಡಲಿಕ್ಕೆ 11 ದಾಖಲೆಗಳನ್ನು ಹೇಳಿರ್ತೇವೆ.
ಸ್ಕೂಲ್ನ ಸರ್ಟಿಫಿಕೇಟ್ ಇರ್ಬೋದು, ಅವ್ರ ಪೆನ್ಷನ್ಸ್ ಇರ್ಬೋದು, ಸರ್ಕಾರದಿಂದ ನೀಡಿರ್ತಕ್ಕಂತಹ ಯಾವುದೇ ಅಧಿಕೃತ ಫೋಟೋ ದಾಖಲೆ ಇರಬಹುದು, ಈ ಥರ ಎಲ್ಲ ಇರ್ತದೆ. ಸೊ ಹಾಗಾಗಿ ಯಾರು ಮತದಾನ ಮಾಡೋದ್ರಿಂದ ವಂಚಿತರಾಗಬಾರ್ದು. ಅವರು ಭಾರತದ ಪ್ರಜೆ ಆಗಿದ್ದಲ್ಲಿ, ನಾಗರಿಕರಾಗಿದ್ದಲ್ಲಿ. ಸೊ ಹಾಗಾಗಿ ಅದಕ್ಕೆ ಪೂರಕವಾಗಿ ಎಲ್ಲ ವ್ಯವಸ್ಥೆನ ನಾವು ಕಲ್ಪಿಸ್ತೇವೆ. ಮತ್ತು ಅದು ನಮ್ಮ ಕರ್ತವ್ಯ, ಅದು ನಮ್ಮ ಕರ್ತವ್ಯ, ಚುನಾವಣಾ ಅಧಿಕಾರಿಗಳ ಕರ್ತವ್ಯ. ಯೋಗೇಶ್ ಅವರೇ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಳ್ತಾ ಕಡೆಯ ಒಂದು ಕರೆಯನ್ನ ನಾವು ಸ್ವೀಕರಿಸೋಣ. ನಮಸ್ತೆ ಸರ್. ನಮಸ್ಕಾರ ಸರ್. ಅರಸೀಕೆರೆ ತಾಲೂಕು ಶಿಶುವಾಳ ಗ್ರಾಮ ಸರ್. ಹೆಸರು ಹೇಳಿ. ಚಂದ್ರಶೇಖರ್, ನಿಮ್ ಪ್ರಶ್ನೆ ಏನಿದೆ ಬೇಗ ಕೇಳಿ, ಸಮಯ ಮೀರ್ತಾ ಇದೆ. ಸರ್, ಲಾಸ್ಟ್ ಟೈಮ್ ಪೋತಿಕಾತಲ್ಲಿ ಮೇಡಮ್ ಅವ್ರು ಹೇಳಿದ್ರು ಸರ್, ಆದ್ರೂ ನಮ್ದು 2-3 ತಿಂಗಳಾದ್ರೂ ವಿಳಂಬ ಆಗ್ತೈತೆ ಸರ್. ಯಾವ ತಾಲೂಕು? ಅರಸೀಕೆರೆ ತಾಲೂಕು ಶಶಿವಾಳ ಗ್ರಾಮ. ಶಶಿವಾಳ. ಅಲ್ಲಿ RI ಕೇಳಿದ್ರೆ ತಹಶೀಲ್ದಾರ್ ಹತ್ರನು ಮನೆ ಭೇಟಿ ಮಾಡಿ ಬಂದು ಮಾಡಿಸ್ತೀವಿ ಅಂತ ಹೇಳಿದ್ರು ಸರ್. ಮೇಡಮ್ ಅವ್ರು ತುಂಬಾ ಒಳ್ಳೆ ರೈತರ ಬಗ್ಗೆ ಕಾಳಜಿ ಇರೋದ್ರಿಂದ ನಮಗೆ ತುಂಬಾ ಖುಷಿ ಆಗ್ತೈತೆ ಸರ್. ಅವ್ರಿಗೆ ಇನ್ನೂ ದೇವರು ಆಯಸ್ಸು ಜಾಸ್ತಿ ಕೊಡ್ಲಿ ಸರ್. ಮೇಡಮ್ ಅವ್ರನ್ನ ಒಂದ್ಸತಿ ನಾವು ಆಕಾಶವಾಣಿಯಲ್ಲಿ ಭೇಟಿ ಮಾಡಿದ್ವು ಸರ್. ಹೌದು. ತಡ ಆಗ್ತದೆ ಅಂತ. ಇಲ್ಲ, ಧನ್ಯವಾದಗಳು. ಅದು ನಾನು ವಿಚಾರಣೆ ಮಾಡ್ತೇನೆ, ಯಾಕಂದ್ರೆ ಯೂಶಲಿ ತಡ ಆಗ್ತಿದೆ. ನಮ್ದು ಒಂದು ಡ್ರೈವೇ ಇದೆ, ಪೋತಿಕಾತವನ್ನ ಆಂದೋಲನದ ರೀತಿಯಲ್ಲಿ ಮುಗಿಸ್ಬೇಕು ಅನ್ನೋದು ಒಂದು ನಿರ್ದೇಶನ ಇದೆ ನಮಗೆ. ಅದನ್ನು ನಾವು ಮಾಡ್ತಾ ಇದ್ದೇವೆ. ಆದರೂ ತಡ ಆಗ್ತಿದೆ ಅಂದರೆ ಅಲ್ಲಿ ಏನಾದರೂ ಕಾನೂನಾತ್ಮಕ ತೊಡಕು ಇದೆನಾ, ಅದನ್ನು ನಾನು ವಿಚಾರಿಸಿ ನಾನು ನಮ್ಮ ತಹಸೀಲ್ದಾರೊಂದಿಗೆ ನಾನು ಡಿಸ್ಕಸ್ ಮಾಡ್ತೇನೆ. ಖಂಡಿತ ಅದು ಪರಿಹಾರ ಮಾಡ್ತೇವೆ. ನೋಟ್ ಮಾಡ್ಕೊಂಡಿದ್ದೀನಿ. ಧನ್ಯವಾದಗಳು ಚಂದ್ರಶೇಖರ್ ತಮ್ಮ ಒಂದು ಕರೆಗಾಗಿ. ಅಂತಿಮವಾಗಿ ಒಂದೇ ಒಂದು ನಿಮಿಷದಲ್ಲಿ ನಮ್ಮ ಜಿಲ್ಲೆಯ ಜನತೆಗೆ ಏನು ಹೇಳಿಕ್ಕೆ ಇಷ್ಟಪಡ್ತಾರೆ? ಮೊದಲನೇದಾಗಿ ಎಲ್ಲರಿಗೂ ಧನ್ಯವಾದಗಳು. ಯಾಕಂದರೆ ಅವರೆಲ್ಲರ ಹಿರಿಯರ ಆಶೀರ್ವಾದದಿಂದ, ಅವರ ಸಹಕಾರದಿಂದ ನಾವು ಒಂದು ಒಳ್ಳೆಯ ಒಂದು ಸೇವೆಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಅಷ್ಟೇ ನಮಗೆ. ಅಷ್ಟೇ ಹೇಳ್ತಾ ಮತ್ತೊಮ್ಮೆ SIR ಏನು ನಾವು ತುಂಬ ನಮ್ಮ ಜಿಲ್ಲಾಡಳಿತ ಮತ್ತು ನಮ್ಮ ಎಲ್ಲ ಅಧಿಕಾರಿಗಳು ಒಂದು ಒಗ್ಗಟ್ಟಾಗಿ ಒಂದು ಟೀಮ್ ವರ್ಕಲ್ಲಿ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಆದಾಗ್ಯೂ ಸಹ ಈ ಕೆಲಸವನ್ನು ಸಹ ಮತದಾರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆಯನ್ನು ಸಹ ನಾವು ಚಾಚೂ ತಪ್ಪದೆ ಒಬ್ಬ ಅರ್ಹ ಮತದಾರರು, ಒಬ್ಬ ಅರ್ಹ ನಾಗರಿಕರು ತಮ್ಮ ಹಕ್ಕನ್ನು ಕಳೆದುಕೊಳ್ಳದ ರೀತಿಯಲ್ಲಿ ನಾವು ಕ್ರಮ ವಹಿಸಬೇಕಾಗ್ತದೆ. ಪ್ರತಿಯೊಬ್ಬರಿಗೂ ಸಹ ಮತದಾನದ ಹಕ್ಕು ಇರಬೇಕು. ಪ್ರತಿಯೊಬ್ಬರ ಹೆಸರು, ನಾಗರಿಕರ ಹೆಸರು ಅದರಲ್ಲಿ ಬರಬೇಕು, ನಮ್ಮ ಮತದಾರರ ಪಟ್ಟಿಯಲ್ಲಿ ಬರಬೇಕು. ಆ ನಿಟ್ಟಿನಲ್ಲಿ ನಾವು ಈ ಕಾರ್ಯ ನಿರ್ವಹಿಸ್ತೀವಿ. ತಮ್ಮೆಲ್ಲರ ಸಹಕಾರ ನಮಗೆ ಇರಲಿ ಅಂತ ಹೇಳ್ತಾ, ನಮ್ಮ BLOಗಳಿಗೂ ತಾವು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು. ಮತ್ತೊಮ್ಮೆ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡ್ತೇನೆ. ಧನ್ಯವಾದಗಳು. ತಮಗೂ ಕೂಡ ಧನ್ಯವಾದಗಳು ಮೇಡಮ್. ಪ್ರತಿ ತಿಂಗಳು ಕೂಡ ತಾವು ಬಿಡುವು ಮಾಡ್ಕೊಂಡು ಬರ್ತಾ ಇದ್ದೀರಾ, ನಮ್ಮ ಕೇಳುಗರೊಂದಿಗೆ ತಾವು ಮಾತನಾಡ್ತಾ ಇದ್ದೀರಾ, ಅವರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇದ್ದೀರಾ. ಮುಂದಿನ ತಿಂಗಳು ಮತ್ತೊಂದು ವಿಷಯದೊಂದಿಗೆ ನಾವು ಭೇಟಿಯಾಗೋಣ. ಅದರ ನಡುವೆ ಏನಾದರೂ ತುರ್ತಿತ್ತು ಅಂತ ಅಂದರೂ ಕೂಡ ನೀವು ಆಕಾಶವಾಣಿಗೆ ಬರಬಹುದು, ನಮ್ಮ ಕೇಳುಗರನ್ನ ಉದ್ದೇಶಿಸಿ ಮಾತನಾಡಬಹುದು ಅಂತ ಹೇಳ್ತಾ, ಇವತ್ತು ಬಿಡುವು ಮಾಡ್ಕೊಂಡು ಬಂದು ಇಷ್ಟೆಲ್ಲ ಮಾಹಿತಿಯನ್ನು ಮಾಡಿಕೊಟ್ಟಿದ್ದಕ್ಕಾಗಿ, ನಮ್ಮ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದ್ದಕ್ಕಾಗಿ ತಮಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಎಲ್ಲ ಕೇಳುಗರಿಗೂ, ಹಾಸನ ಜನತೆಗೆ. ಥ್ಯಾಂಕ್ ಯು ಆಕಾಶವಾಣಿ. ಇದುವರೆಗೂ ಹಲೋ ಆಕಾಶವಾಣಿ ನೇರ ಪ್ರಸಾರದಲ್ಲಿ ಫೋನ್ ಇನ್ ಕಾರ್ಯಕ್ರಮ ಮೂಡಿಬಂತು. ಇಂದಿನ ವಿಷಯವಾಗಿತ್ತು ಹಾಸನ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ. ಭಾಗವಹಿಸಿದವರು ಹಾಸನದ ಜಿಲ್ಲಾಧಿಕಾರಿಗಳಾದ KS ಲತಾ ಕುಮಾರಿ. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಅರಕಲಗೂಡು ವಿ ಮಧುಸೂದನ್. ತಾಂತ್ರಿಕ ಸಹಕಾರ P ರಾಜು, RK ಲೋಕೇಶ್ ಮತ್ತು ಶಮಿತಾ ಜೈನ್. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.